ನಮಸ್ಕಾರ. ಚಂದನ ವಾಹಿನಿಯ ಚಂದದ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ಕಲೆ ಅನ್ನೋದು ಸಾಹಿತ್ಯ, ಸಂಗೀತ, ನಟನೆ, ನರ್ತನ, ಸಿನಿಮಾ, ರಂಗಭೂಮಿ ಹೀಗೆ ಕಲಾ ಮಾಧ್ಯಮಕ್ಕಷ್ಟೇ ಸೀಮಿತವಾಗಿಲ್ಲ. ಅಡುಗೆ ಮನೆಯಿಂದ ಹಿಡಿದು ಆಕಾಶದೆತ್ತರಕ್ಕೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕಲೆಗಾರಿಕೆ ಅನ್ನೋದು ಅಡಗಿದೆ. ಅದಕ್ಕೆ ನೀವು ನೋಡಿರ್ತೀರಿ, ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಅನೇಕರು ಇರ್ತಾರೆ. ಆದರೆ ಕೆಲವರು ಮಾತ್ರ ಅದರಲ್ಲಿ ಮಿಂಚುವುದಕ್ಕೆ ಸಾಧ್ಯ, ಸಾಧನೆ ಮಾಡುವುದಕ್ಕೆ ಸಾಧ್ಯ, ಜನರ ಪ್ರೀತಿ ಗಳಿಸುವುದಕ್ಕೆ ಸಾಧ್ಯ. ಹೀಗಾಗಿ ಅದು ವೃತ್ತಿಯೇ ಆಗಿರಲಿ, ಪ್ರವೃತ್ತಿಯೇ ಆಗಿರಲಿ, ಶ್ರಮ, ಶ್ರದ್ಧೆ, ಆಸಕ್ತಿಯಿಂದ ಬೆಳೆದು ಬಂದಿರುವಂತಹ ಹಲವಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ಅಂತಹ ವಿಶಿಷ್ಟ ಕಲೆಗಾರಿಕೆಯನ್ನು ರೂಢಿಸಿಕೊಂಡಿರುವಂತಹ ಕಲಾವಂತರ ಯಶೋಗಾಥೆಯನ್ನ ನಿಮ್ಮ ಮುಂದೆ ಪರಿಚಯಿಸುವುದೇ ನಮ್ಮ ಚಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ವಾರದ ಅತಿಥಿ. ಹಾಗಾದರೆ ಇವತ್ತಿನ ನಮ್ಮ ವಾರದ ಅತಿಥಿ ಯಾರು ಅಂತ ನೋಡುವಂತಹ ಸಮಯ. ಇವತ್ತಿನ ನಮ್ಮ ವಾರದ ಅತಿಥಿ ಪಂಜಾಬಿ ಯುವತಿ, ಆಗಿದ್ದಾರೆ ಅಪ್ಪಟ ಕನ್ನಡತಿ, ಭಾರತೀಯ ಆಡಳಿತ ಸೇವೆಯಲ್ಲಿ ಒಡತಿ, ತಂದಿದ್ದಾರೆ ಹಲವು ಪ್ರಗತಿ. ಇವರು ಬರಹಗಾರ್ತಿ, ಇವರು ಛಲಗಾರ್ತಿ, ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಐತಿ. ಹಾಗಾದ್ರೆ ಮತ್ಯಾಕೆ ತಡ, ಬನ್ನಿ ಇವತ್ತಿನ ನಮ್ಮ ವಾರದ ಅತಿಥಿಯ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಭಾರತೀಯ ಆಡಳಿತ ಸೇವೆಯಲ್ಲಿ 32 ವರ್ಷಗಳ ಸುದೀರ್ಘ ಯಶಸ್ವಿ ವೃತ್ತಿ ಪಯಣ ನಡೆಸುತ್ತಿರುವ ಜನಪ್ರಿಯ ಮಹಿಳಾ ಅಧಿಕಾರಿ ಶ್ರೀಮತಿ ಶಾಲಿನಿ ರಜನೀಶ್. ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಮನೋಶಾಸ್ತ್ರದಲ್ಲಿ ಎಂಎ ಪದವಿ, ಕರ್ನಾಟಕದ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ, ಆಸ್ಟ್ರೇಲಿಯಾದ ಲ್ಯಾಥ್ರೋಬ್ ವಿಶ್ವವಿದ್ಯಾಲಯದಿಂದ ಎಂಬಿಎ ಪದವಿ ಪಡೆದಿರುವ ಶಾಲಿನಿ ರಜನೀಶ್ ಬಿಎ ಹಾಗೂ ಎಂಎಯಲ್ಲಿ ಸ್ವರ್ಣ ಪದಕ ಗಳಿಸಿದ್ದಾರೆ. 1989ರ ಐಎಎಸ್ ಪರೀಕ್ಷೆಯಲ್ಲಿ ಮಹಿಳೆಯರಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾಧಿಕಾರಿಯಾಗಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೀಗೆ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನಾಗರಿಕರಿಗೆ ಸಮಯಬದ್ಧ ಸೇವೆ ನೀಡುವ ಸಕಾಲ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ದು ಶಾಲಿನಿ ರಜನೀಶ್. ಈ ಆಸ್ಪತ್ರೆ, ಟೆಲಿಮೆಡಿಸಿನ್ನಂತಹ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಆರೋಗ್ಯ ಇಲಾಖೆಯಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮವಹಿಸಿದ ಶಾಲಿನಿ ರಜನೀಶ್ ಮಕ್ಕಳಿಗೆ ಶಿಕ್ಷಣ ಹೊರೆಯಾಗದೆ ಆಸಕ್ತಿದಾಯಕವಾಗಿಸುವುದರಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು, ನಾಗರಿಕ ವಿಮಾನಯಾನ, ಕೃಷಿ ಮತ್ತು ರಸ್ತೆ ಸಾರಿಗೆ ಸಚಿವಾಲಯಗಳಲ್ಲಿ ಅನೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ, ದ ಮೇಕಿಂಗ್ ಆಫ್ ಸ್ಮಾರ್ಟ್ ಸಿಟಿ, ಐಎಎಸ್ ದಂಪತಿಗಳ ಕನಸುಗಳು ಸೇರಿದಂತೆ 13 ಪುಸ್ತಕಗಳನ್ನು ರಚಿಸಿರುವ ಶಾಲಿನಿ ರಜನೀಶ್ ವ್ಯಕ್ತಿತ್ವ ವಿಕಸನ, ಮಹಿಳಾ ಸಬಲೀಕರಣ, ಕೋವಿಡ್-19 ಜಾಗೃತಿ ಕುರಿತಾಗಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಜನರ ಸೇವೆಯೇ ಮುಖ್ಯ ಗುರಿಯಾಗಿಸಿಕೊಂಡು ಜನಮನ್ನಣೆ ಗಳಿಸಿರುವ ಶಾಲಿನಿ ರಜನೀಶ್ ಈ ವಾರದ ನಮ್ಮ ಅತಿಥಿ. ವೀಕ್ಷಕರೇ, ಆಡಳಿತ ಸೇವೆ ಅಂದಾಕ್ಷಣ ಅದು ಸುಲಭದ ಮಾತಲ್ಲ. IAS ಅಂತ 3 ಅಕ್ಷರ ನಾವು ಹೇಳಿದರೂ ಕೂಡ ಆದರೆ ಅದನ್ನು ಸಾಧಿಸೋದಕ್ಕೆ ಅದಕ್ಕೊಂದು ವಿಶೇಷವಾದಂಥ ತಾಕತ್ತು ಬೇಕು. ಜೊತೆಗೆ ಆ ಅಧಿಕಾರ ಬಂದ ಮೇಲೆ ಅದನ್ನು ನಿಭಾಯಿಸೋದಕ್ಕೆ ಇನ್ನೊಂದು ತಾಕತ್ತು ಬೇಕು. ಅಂದರೆ ಬಹುಶಃ ಅನ್ಸುತ್ತೆ ಆಡು ಮಾತಲ್ಲಿ ಹೇಳೋದಾದರೆ 2 ಗುಂಡಿಗೆ ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅಂಥ ದಿಟ್ಟತನದ ಹೆಜ್ಜೆಗಳನ್ನಿಟ್ಟು ಸಾಧನೆಯ ಮೈಲಿಗೊಲ್ಲುಗಳನ್ನು ಸ್ಥಾಪನೆ ಮಾಡಿದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇವತ್ತು ನಮ್ಮ ಜೊತೆಗೆ ವಾರದ ಅತಿಥಿಯಾಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ಕಾರ, ಸ್ವಾಗತ ಮ್ಯಾಮ್ ಕಾರ್ಯಕ್ರಮ. ಧನ್ಯವಾದಗಳು ಮ್ಯಾಮ್. ಅಂದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ಅಂದ್ರೆ ಒಂದ್ ರೀತಿ ನಮ್ಮೊಳಗಡೆ ನಮಗೆ ಗೊತ್ತಿಲ್ಲದಂಗೆ ಲಾವಾರಸದ ತರ ಉಕ್ಕಿ ಹರಿಯತ್ತೆ. ಅಂದ್ರೆ ಹೌ ಇಟ್ ಈಸ್ ಪಾಸಿಬಲ್, ಇದೆಲ್ಲ ಮಾಡಕ್ ಸಾಧ್ಯ ಇದೆಯಾ ಅಂತ. ಯಾಕಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ IAS ಅಧಿಕಾರಿಯಾಗಿ ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಂಡು ಆಡಳಿತ ಸೇವೆಗೆ ಹೆಜ್ಜೆ ಇಡ್ತೀರಾ. ಆ ದಿನಗಳು ಹೇಗಿತ್ತು ಮ್ಯಾಮ್? ನನಗೆ ಅನಿಸುತ್ತೆ ಈ ಒಂದು ಸಾಧನೆಗೆ ಮೂಲಭೂತವಾಗಿ ನನ್ನ ತಂದೆ ತಾಯಿಗಳು ಕಾರಣ. ಯಾಕೆಂದರೆ ಚಿಕ್ಕ ವಯಸ್ಸಿಂದಲೇ ಅವರು ನಮಗೆ ತುಂಬ ಆತ್ಮಸ್ಥೈರ್ಯ, ಶಕ್ತಿ ಮತ್ತು
ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿರ್ತಾರೆ. ಜೊತೆಗೆ ನಮಗೆ ಒಂದು ಕನಸನ್ನು ತೋರಿಸಿರ್ತಾರೆ. ಈ ಮುಂದೆ ಏನ್ ಮಾಡಬೇಕು ಅಂತ ಅವರು ತಮ್ಮ ಪರ್ಸನಲ್ ಎಕ್ಸಾಂಪಲ್ ಇಂದ ಅವ್ರು ನೇರವಾಗಿ ಹೇಳಲ್ಲ, ಹೀಗೆ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಈಗಲ್ಲ. ಏನಾದ್ರೂ ಒಳ್ಳೆ ಸಮಾಜಕ್ಕಾಗ್ಲಿ ಅಥವಾ ಜೀವನಕ್ಕೆ ಒಂದು ಹೇಳ್ತಾರಲ್ಲ ಜಸ್ಟಿಫೈ ಯುವರ್ ಲೈಫ್, ಆ ರೀತಿ ಏನೋ ಮಾಡಬೇಕು ಅಂತ ಹೇಳಿ ಅದನ್ನ ನಮ್ಮಲ್ಲಿ ಬಹುಶಃ ತುಂಬಿಬಿಟ್ಟಿದ್ದಾರೆ ಅಂತ ಹೇಳಿ. ಅದರಿಂದ ಬಹಳ ಚಿಕ್ಕ ವಯಸ್ಸು ಹೇಳ್ಬಹುದು. ಆದರೆ 10th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ 10th ವರೆಗೂ ಅಂತೂ ನಂದು ಬರೀ ಅಕಾಡೆಮಿಕಲ್ಲಿ ಟಾಪ್ ಇರಬೇಕು ಅಂತ ಇದಿತ್ತು. ಬಟ್ ನೆಕ್ಸ್ಟ್ ಏನ್ ಮಾಡಬೇಕು ಕರಿಯರ್ ಅಂತ ಹೇಳಿ ಅವಾಗಲೇ ನಂದು ಫೈನಲ್ ಆಯ್ತು. IAS ಸೇರ್ಬೇಕು, ಇಲ್ಲಿ ಇಲ್ಲ ಅಲ್ಲಿಯೂ ಇಲ್ಲ ಅಂತ ಎಲ್ಲಿ ನೋಡಂಗಿಲ್ಲ. ಸೊ ದಟ್ ಈಸ್ ಹೌ ಒಂದು ನಮ್ದು ಗುರಿ ಬಹಳ ನಿರ್ದಿಷ್ಟವಾಗಿ ಆಗಿದ್ರೆ, ನಾವು ಅದರ ಮೇಲೆ ಏಕಾಗ್ರತವಾಗಿ ನಮ್ಮ ಪ್ರಯತ್ನವನ್ನ ಮಾಡಿದ್ರೆ, ದೆನ್ ನಥಿಂಗ್ ಇಸ್ ಡಿಫಿಕಲ್ಟ್. ಬಟ್ ಅಂದ್ರೆ ಆ ವಯಸ್ಸಿನಲ್ಲಿ ಸೇವೆಗೆ ಬಂದ್ರಲ್ಲ ಮ್ಯಾಮ್, ಅಂದ್ರೆ ಒಬ್ಬ ಸ್ಟೂಡೆಂಟ್ ಆಗಿದ್ದು ಓದ್ತಾ ಇದ್ದಿದ್ದು ಅದೆಲ್ಲ ದಟ್ಸ್ ಫೈನ್. ಬಟ್ ಒಂದು ಕೆಲಸಕ್ಕೆ ಅಂತ ಬಂದಾಗ ದೊಡ್ಡ ಜವಾಬ್ದಾರಿ, ಆ ಸಂದರ್ಭ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಒನ್ ಈಸ್ ದಟ್ ಒಂದು ಫೀಲಿಂಗ್, ನಾನು ಐ ಹ್ಯಾವ್ ಅಚೀವ್ಡ್ ಅಲ್ವಾ, ಏನ್ ಸೆಲ್ಫ್ ಕಾನ್ಫಿಡೆನ್ಸ್ ಬಂತಲ್ಲ, ಆವಾಗ ವಯಸ್ಸು ಡಿಫ್ರೆನ್ಸೇ ಹೋಯ್ತು. ನಾನು 22 ಇದ್ದೀನಿ ಅಂತ ಆ ತಲೆಯಲ್ಲಿ ಇರ್ಲಿಲ್ಲ. ನಾನು IAS ಆಫೀಸರ್ ಆಗಿದ್ದೀನಿ, ಮೈ ಜಾಬ್ ಸ್ಟಾರ್ಟ್ಸ್ ನಾವ್ ಹಂಗೆ ಹೇಳ್ತಾರಲ್ಲ, ಆ ತರ ಅದೊಂದು ತನಾಗ್ ಬರ್ತದೆ. ಬಹುಶಃ ನಿಮ್ಮ ತಲೆಯಲ್ಲಿ ಅದು ಹೋಗಿತ್ತು ಅಂತ ಅನ್ಸುತ್ತೆ. ಆದ್ರೆ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಬ್ಬ ಅಧಿಕಾರಿ ಸ್ಥಾನದಲ್ಲಿ ನೋಡುವಂತವರನ್ನ, ಅವರ ಒಂದು ಅಂದ್ರೆ ರೆಸ್ಪಾನ್ಸ್ ಹೇಗಿತ್ತು ಮೇಡಮ್? ಅಂದ್ರೆ ಅದ್ರ ಜೊತೆಗೆ ಈ ಆಡಳಿತಾತ್ಮಕ ಸುಧಾರಣೆ ಇಲಾಖೆಯಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಬಹಳಷ್ಟು ಮಹತ್ತರ ಹೆಜ್ಜೆಗಳನ್ನ ಇಟ್ಟಿದ್ದೀರಿ. ಹೇಗಿತ್ತು ಆಗಿನ ಒಂದು ಕ್ಷಣಗಳು? ನಾನು ಆವಾಗ ಫಸ್ಟ್ ನಾವು ಪಂಜಾಬ್, ನೀವು ಹೇಳಿದಿರಿ ಪಂಜಾಬಿ ಹುಡುಗಿ ಅಂತ, ನಾವು ಪಂಜಾಬಿ ಡ್ರೆಸ್ ಅಂತ ಹಾಕ್ತಿದೀವಿ. ಅದು ಇನ್ನೂ ಚಿಕ್ಕದು ಕಾಣ್ತವೆ ಅಲ್ವಾ. ಸೊ ಕರ್ನಾಟಕ ಬಂದ ಕೂಡಲೇ ನೋಡಿದೆ, ಇಲ್ಲಿ ಕಲ್ಚರ್ ಅಂದ್ರೆ ಎಲ್ಲರೂ ಸೀರೆ ಹಾಕ್ಬೇಕು ಅಂತ, ಆಮೇಲೆ ಮಂಗಲಸೂತ್ರ ಇರಬೇಕು, ಇದು ಒಟ್ಟಿಡ್ಬೇಕು. ಸೊ ದೊಡ್ಡದು ಇದನ್ನ ಒಟ್ಟನ್ನ ಹಾಕಿ, ಆಮೇಲೆ ಮಂಗಲಸೂತ್ರ ಹಾಕಿ, ಸೀರೆ ತಗೊಂಡು, ನನ್ನ ಹತ್ರ ಅಷ್ಟೊಂದು ಸೀರೆನೂ ಇರ್ಲಿಲ್ಲ ಅವಾಗ, ತಗೊಂಡು ಅಂದ್ರೆ ನಂದು ಇಮೇಜ್ ಒಬ್ರು ಸೀನಿಯರ್ ಜನ ಅಂತ ಕಾಣಿಸ್ಬೇಕು ಅಂತ ಹೇಳಿ ಸ್ವಲ್ಪ ಇಮೇಜ್ ಮೇಕ್ ಓವರ್ ಮಾಡಿದೆ. ಯಾಕಂದ್ರೆ ಯಾವ ಆಫೀಸಲ್ಲಿ ಹೋದ್ರು ಎಲ್ಲರೂ 50+, ನಾನು 22, 23, 24 ಆ ಥರ. ಸೊ ಅವರಿಗೆ ಅಂದ್ರೆ ಒಂದು ಲೆವೆಲ್ ಬರಬೇಕು ಅಂತ, ಎಸ್ ಲಿಟಲ್ ಬಿಟ್ ಆಫ್ ಚೇಂಜ್ ವಾಸ್ ನೀಡೆಡ್. ಅದು ನನ್ನ ಡೆಪ್ಟಿ ಕಮಿಷನರ್ ಯಾರು ನನಗೆ ಟ್ರೈನಿಂಗ್ ಕೊಟ್ಟರು ಮೊದಲೇ ಹೇಳಿದ್ರು, ನೋಡಿ ಈಗ ನೀವು ಕರ್ನಾಟಕ ಬಂದಿದ್ದೀರಿ, ನೀವು ಇಲ್ಲಿಯ ಸ್ಥಳೀಯ ಕಲ್ಚರನ್ನು, ಅದರ ಪ್ರಕಾರ ಜನರು ಹೇಗೆ ಇರ್ತಾರೆ ಅವ್ರ ಥರನೇ ನೀವು ಚೇಂಜ್ ಆಗಬೇಕು. ಸೊ ಭಾಷೆಯನ್ನು ಕಲಿಯೋದು ಅಲ್ಲದೆ ಕಲ್ಚರನ್ನು ಕಲಿಯೋದು ಬಹಳ ಮುಖ್ಯ. ಆವಾಗ ತಾನೇ ನಾವು ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಬರ್ತೀವಿ, ಮುಖ್ಯವಾಹಿನಿಗೆ ಬರ್ತೀವಿ, ಅವ್ರ ಜೊತೆಗೆ ಒಂದಾಗ್ತೀವಿ. ಇಲ್ಲಾದ್ರೆ ಯಾವಾಗ್ಲೂ ಈಗ ನನಗೆ ಯಾರು ಪಂಜಾಬಿ ಹುಡುಗಿ ಹೇಳಲ್ಲ. ನನಗೆ ಯಾರು ನನ್ನ ಕನ್ನಡ ಕೇಳಿದ್ರೆ ಏನೋ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡದವರು ಇರಬಹುದಾ ಅಂತ ಕೇಳ್ತಾರೆ, ಯಾಕಂದ್ರೆ ಅಲ್ಲಿ ಕಲ್ತಿದ್ದು ಕನ್ನಡ. ಸೊ ನಾವು ಈ ರೀತಿ ಚೇಂಜಸ್ ತರಬೇಕಾಗಿತ್ತು. ಹೌದು. ಆಮೇಲೆ ಯಾವುದೇ ಒಂದು ಪೋಸ್ಟ್ಗೆ ಹೋದ್ರೆ, ಯಾವುದೊಂದು ಹುದ್ದೆಗೆ ಹೋದ್ರೆ ಮಾಡ್ಲಿಕ್ಕೆ ಬೇಕಾದಷ್ಟಿದೆ. ಅದಕ್ಕೆ ತಾನೇ ನಾವು ಸೇರಿದ್ದು. ಬಹಳ ಜನ ನನ್ನ ಹತ್ರ IAS ಸೇರ್ಬೇಕು ಅಂತ ಗೈಡೆನ್ಸ್ ಬರ್ತಾರಲ್ಲ, ಅವ್ರ ತಲೆಯಲ್ಲಿ IAS ಅಂದ್ರೆ ಒಂದು ಜಾಬ್ ಅಂತ, ಜಾಬ್ ಸಿಕ್ಯೂರ್ ಜಾಬ್, ಸೇಫ್ ಜಾಬ್, ಸ್ಟೇಟಸ್ ಜಾಬ್ ಆ ತರ ಅನ್ಕೊಂಡು. ಬಟ್ ನನಗೆ ನಿಜವಾಗಿ ಕೇಳಿದ್ರೆ, ನಿಮ್ಮ ಈ ಮಾಧ್ಯಮದ ಮೂಲಕ ನಾನು ನಮ್ಮ ಯುವಕ ಯುವತಿಯರಿಗೆ ಹೇಳಬೇಕಾದ್ರೆ, ಇಟ್ಸ್ ನಾಟ್ ಅ ಜಾಬ್, ಇಟ್ ಈಸ್ ಅ ಸರ್ವಿಸ್. ಇಟ್ ಈಸ್ ಅ ಸರ್ವಿಸ್. ನೀವೊಂದು ಸೇವೆಗಾಗಿ ಬರೋದಾದ್ರೆ ಇಲ್ಲಿಗೆ ಬನ್ನಿ, ಇಲ್ಲಾದ್ರೆ ಬೇಡ. ಬೇಕಾದಷ್ಟು ಜಾಬ್, ನೀವು ಇಂಟೆಲಿಜೆಂಟ್ ಇದ್ದೀರಿ, ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಬೇಕಾದಷ್ಟು ಹಣನೂ ಸಿಗ್ತದೆ. ಆದ್ರೆ ನಿಮ್ಮ ಸೇವೆಯನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಆ ಪ್ಯಾಷನ್ ಇದ್ರೆ, ಮನಸ್ಸಿದ್ರೆ ಮಾತ್ರ ಇದಕ್ಕೆ ಟ್ರೈ ಮಾಡಿ. ಈಗ ಒಂದು ಇತ್ತೀಚೆಗೆ ಆಗಿ ಒಂದು ಹೊಸ ಸಬ್ಜೆಕ್ಟ್ ಆಡ್ ಮಾಡಿದ್ದಾರೆ, ಎಥಿಕ್ಸ್ ಅಂತ. ಸೊ ನಾವು ನಿಜವಾಗಿ ನಮ್ಮ ಆಟಿಟ್ಯೂಡ್ಸ್ ಹೆಂಗಿದೆ, ನಾವು ನಿಜವಾಗಿ ಸೇವೆ ಪ್ರೇರಣೆಯಲ್ಲಿ ಬಂದಿದ್ದೀವಿ ಅಥವಾ ಸ್ವಯಂ ಪ್ರೇರಣೆಯಿಂದ ಬಂದಿದ್ದೀವಿ, ಮೌಲ್ಯಗಳು ಎಷ್ಟು ಮುಖ್ಯ ಆಗುತ್ತೆ ಅದು ಮುಖ್ಯ, ಬಹಳ ಮುಖ್ಯ. ಯಾಕಂದ್ರೆ ಇಲ್ಲದ್ರೆ ನಾವು ಅನ್ಫಿಟ್ ಆಗ್ತೀವಿ. ಆ ಪರ್ಪಸ್ ಅಲ್ಲ ಇದು. ಈ ಸರ್ವಿಸ್ ಯಾವಾಗ್ಲಾದ್ರೂ ಕಟ್ಟಿದ್ದು, ಸರ್ವಿಸ್ ವಾಸ್ ಟು ಸರ್ವ್ ದ ಸೊಸೈಟಿ, ಜನರ ಪರವಾಗಿ. ಈಗ ನೋಡಿ 1%, ವಿ ಆರ್ ಜಸ್ಟ್ 1% ಆಫ್ ದ ಪಾಪ್ಯುಲೇಷನ್. 99% ಜನರು ನಮ್ಮ ಕಡೆ ನೋಡ್ತಿದ್ದಾರೆ, ನಾವು ಏನ್ ಮಾಡ್ತೀವಿ ಅವ್ರಿಗೋಸ್ಕರ ಅಂತ. ಅಂಥ ಒಂದು ದೊಡ್ಡ ಅಪೇಕ್ಷೆಯನ್ನ ನಾವು ಪೂರೈಸಬೇಕಾದ್ರೆ
ಬೇಕಲ್ಲ, ಮೌಲ್ಯ ಬೇಕಲ್ಲ, ಸೇವಾ ಮನೋಭಾವ ಮನೋಭಾವ ಬೇಕಲ್ಲ. ಡಾಕ್ಟರ್ ಶಾಲಿನಿ ರಜನೀಶ್ ಅಂತ ಹೇಳಿದ್ರೆ ಈಗ ನಮ್ಮ ಮುಂದೆ ಕೂತು ನಗನಗ್ತಾ ಮಾತಾಡ್ತಾ ಇದಾರಲ್ಲ, ಅದು ಮಾತ್ರ ಅಲ್ಲ, ಕೆಲಸ ಅಂದ್ರೆ ಅಷ್ಟೇ ಖಡಕ್, ಎಲ್ಲ ಕೆಲಸನೂ ಹೀಗಾಗಬೇಕು ಅಂದರೆ ಆಗಲೇಬೇಕು ಅಂದರೆ ಅಂಥ ಒಂದು ಬ್ಯೂಟಿಫುಲ್ ಅಂದರೆ ಹೋಮ್ವರ್ಕ್ ಇರುತ್ತೆ. ಆ್ಯಂಡ್ ಪ್ಲಸ್ ಅದು ಎಕ್ಸಿಕ್ಯೂಷನ್ ಕೂಡ ಅಷ್ಟೇ 100% ಇರುತ್ತೆ. ಡಾಕ್ಟರ್ ಶಾಲಿನಿ ರಜನೀಶ್ ಅಂದಾಗ ಎಲ್ಲ ಇಲಾಖೆಗಳು ನೆನಪಿಗೆ ಬರುತ್ತೆ. ಅದರಲ್ಲಿ ಒಂದು ಅಂದರೆ ಸಕಾಲ, ಅವ್ರು ಬಂದಿದ್ದೇ ಇವತ್ತು ಇಷ್ಟು ಬದಲಾವಣೆ ಆಗಿದ್ದು ಅಂತ. ಸೊ ಅದರ ಆಲೋಚನೆ ಬಂದದ್ದು ಹೇಗೆ, ಅದರ ಯಶಸ್ಸು ಪಡ್ಕೊಳ್ತಲ್ಲ, ಆ ವಿಚಾರಗಳನ್ನು ಹೇಳಿ ಮ್ಯಾಮ್. ಸರ್ಕಾರದ ಅನುಭವ ಹೆಂಗೆ ಬರುತ್ತೆ? ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ್ತಾನೆ. ಹೌದು. ಆ ಸರ್ಕಾರಿ ಕಚೇರಿಗೆ ಹೋದಾಗ ನಿಮ್ ಕೆಲಸ ಸರಿಯಾಗಿ ಆಯ್ತಾ, ಲಂಚ ಕೊಡದೆ ಆಯ್ತಾ, ಕಾಡಿಸದೆ ಆಯ್ತಾ, ಅದು ಸರ್ಕಾರ. ಅದು ಚೆನ್ನಾಗಿ ಸರ್ಕಾರಿ ಕೆಲಸ ಆಯ್ತಂದ್ರೆ ಸರ್ಕಾರ ಬಹಳ ಒಳ್ಳೆ ಕೆಲಸ ಮಾಡ್ತಿದೆ ಅಂತ. ಹೌದು. ಅಥವಾ ಕೆಲಸಗಳು ಈಗ ರೋಡ್ ವರ್ಕ್ ಕೆಲಸ ಆಗ್ತಾ ಇದೆ, ಒಳ್ಳೆ ಕ್ವಾಲಿಟಿ ಆಗ್ತಾ ಇದೆ, ಓ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಹೇಳ್ತಿದ್ರಲ್ಲ, ಮಾಡೋರು ಯಾರು? ಸಿಬ್ಬಂದಿಗಳು ತಾನೆ. ಅಫ್ಕೋರ್ಸ್ ನಾವು ಯಾರು? ನಾವು ಸಿಬ್ಬಂದಿಗಳ ಒಂದು ನೇತೃತ್ವವನ್ನು ಹೊಂದಿರೋರು. ಆ ಭಾಗ ನಮ್ದು. ಸೊ ಯಾವುದೇ ಈ ಸರ್ಕಾರದ ಸೇವೆಯನ್ನ ಸಮಯಬದ್ಧವಾಗಿ ಮತ್ತು ಯಾವುದೇ ಸಮಸ್ಯೆ ಇಲ್ಲದೆ ಹ್ಯಾಸಲ್ ಫ್ರೀ ಅಂತ ಹೇಳ್ತೀವಲ್ಲ, ಅದನ್ನು ಕೊಡೋದಾದ್ರೆ ಈ ಸಕಾಲ ಅಂತ ಒಂದು ರಾಮ್ಬಾಣ್ ತರ ಹೇಳ್ತೀವಲ್ಲ, ಆ ತರ. ನಾನು ಇದಕ್ಕೆ ಶ್ರೇಯ ತಗೊಳ್ಳಲ್ಲ. ಆಗಿನ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಚಿವರು, ಕಾನೂನು ಸಚಿವರು, ನಾವು ಮತ್ತೆ ಮುಖ್ಯ ಕಾರ್ಯದರ್ಶಿಗಳು, ನಾವು 4 ಜನ ಸೇರಿ ಮಾತಾಡ್ತಿದ್ವಿ. ಹೊಸದಾಗಿ ಸರ್ಕಾರ ಬಂದಿತ್ತು. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಗೊತ್ತಾ? ನೋಡಿ, ನಾನು ಪ್ರತಿ ವಾರ ಈ ಜನತಾ ದರ್ಶನ ಮಾಡ್ತೀನಿ, ಸಾವಿರಾರು ಜನ ಎಲ್ಲಿಂದಲೂ, ಅಲ್ಲಿ ಮುದುಕಿನ ಇದ್ದಾರೆ, ಅಂಗವಿಕಲರು ಇದ್ದಾರೆ, ಯಾರ್ಯಾರೋ ಪಾಪ ಕಷ್ಟದಲ್ಲಿ ಇದ್ದವರು ಇಷ್ಟು ದೂರದ 600 ಕಿಲೋಮೀಟರ್ನಿಂದ ಬಂದು ಏನ್ ಕೇಳ್ತಾರೆ ಗೊತ್ತಾ? ನನಗೆ ಪೆನ್ಷನ್ ಇಲ್ಲ, ನನಗೆ ರೇಷನ್ ಕಾರ್ಡ್ ಇಲ್ಲ, ನನಗೆ ಜಾತಿ ಪ್ರಮಾಣ ಪತ್ರ ಬಂದಿಲ್ಲ. ಅಂದ್ರೆ ಇಷ್ಟು ಚಿಕ್ಕ ಇದಕ್ಕೆ ಮುಖ್ಯಮಂತ್ರಿಗೆ ಬರ್ಬೇಕಾ? ಇಲ್ಲ ಸರ್ ಅಂತ ಹೇಳಿ. ಹಾಗಾದ್ರೆ ಏನ್ ಮಾಡ್ಲಿ ಅಂತ ನಾವು ಚರ್ಚೆ ಮಾಡ್ತೀವಿ. ಸರ್, ಈಗ ಯಾರ್ದು ಏನ್ ಕೆಲಸ ಇದೆ ಅವರು ನಿಷ್ಠೆಯಿಂದ ಮಾಡಿದ್ರೆ ತಮ್ಮ ಹತ್ರ ಯಾರು ಬರೋದಿಲ್ಲ. ಸಿಂಪಲ್. ದೊಡ್ಡ ಕೆಲ್ಸಕ್ಕೆ ಬರ್ಲಿ, ತಮ್ಮ ಕೈಯಲ್ಲಿ ಇರ್ತಕ್ಕಂತ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಇಲ್ಲದೆ ಇರ್ತಕ್ಕಂಥಕ್ಕೆ ತಮ್ಮ ಹತ್ರ ಬರ್ಲಿ ಅಂತ. ಹೌದು. ಹಾಗಾದ್ರೆ ನಾವು ಏನ್ ಮಾಡಬಹುದು ಅಂತ ಹೇಳಿ ನಾವು ಎಲ್ಲರೂ ಚರ್ಚೆ ಮಾಡಿ, ಈಗ ಸರ್ಕಾರದ ಇಷ್ಟು ಸೇವೆಗಳಿದೆ, ಬಹುಶಃ ಯಾರಿಗೂ ಲೆಕ್ಕನೇ ಇರಲಿಲ್ಲ. ಸೊ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಕೂತ್ಕೊಂಡು ನಾವು 1,000 ಚಿಲ್ಲರೆ ಸೇವೆಗಳು ಸರ್ಕಾರ ಕೊಡುತ್ತೆ ಅಂತ ಹೇಳಿ ಎಲ್ಲಾ ಇಲಾಖೆಗಳಿಂದ ಕ್ರೋಢೀಕರಿಸಿ, ಆಮೇಲೆ ಆ ಸೇವೆಗಳನ್ನ ನಿಜವಾಗಿ ಅತಿ ಕಡಿಮೆ ಸಮಯದಲ್ಲಿ ಕೊಡಬೇಕಾದ್ರೆ ಎಷ್ಟು ಸಮಯ ಹೋಗಬಹುದು ಅಂತ ಹೇಳಿ ಲೆಕ್ಕ ಹಾಕಿದೀವಿ. ಅವರಿಂದಲೇ ಲೆಕ್ಕ ಹಾಕಿದ್ವಿ. ಈಗ ಜಾತಿ ಪ್ರಮಾಣ ಪತ್ರ, ವಿಲೇಜ್ ಅಕೌಂಟೆಂಟ್, ನೀವು ಎಷ್ಟು ದಿನ ಹೋಗಿ ತನಿಖೆ ಮಾಡಿ ಬಂದು ರಿಪೋರ್ಟ್ ಕೊಟ್ಟು ಆಮೇಲೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗ್ತದೆ, ಅವರು ಲೆಕ್ಕ ಹಾಕಿ ಕೊಟ್ಟರು, ಇಷ್ಟು ದಿನ ಆಗ್ತದೆ ಅಂತ ಹೇಳಿ. ಇಷ್ಟು ದಿನ ಆಗ್ತದೆ. ಮತ್ತೆ ಅತಿ ಜನರಿಗೆ ಅತಿ ಹತ್ತಿರ ಇರುವಂತವ್ರು ಯಾರು? ಸೊ ವಿಲೇಜ್ ಅಕೌಂಟೆಂಟ್ ಕೆಲಸ ಲೆವೆಲ್ ಅಲ್ಲಿ ಆಗೋದಾದ್ರೆ ಡೆಪ್ಟಿ ತಹಶೀಲ್ದಾರ್ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಅದೇ ರೀತಿ ಗ್ರಾಮ ಪಂಚಾಯತ್ PDO ಲೆವೆಲ್ ಅಲ್ಲಿ ಆಗೋದಾದ್ರೆ ಮೇಲೆ EO ಹತ್ರ ಹೋಗ್ಲಿಕ್ಕೆ ಅವಶ್ಯಕತೆ, CEO ಹತ್ರ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ನಾಟ್ ಓನ್ಲಿ ಮುಖ್ಯಮಂತ್ರಿ ಹತ್ರ ಹೋಗಬಾರ್ದು, ಈವನ್ ಮೇಲಾಧಿಕಾರಿಗಳ ಹತ್ರನೂ ಹೋಗುವಂತದ್ದು ಅವಕಾಶ ಇರಬಾರ್ದು ಅಂತ ಹೇಳಿ ಈ ಎಲ್ಲ ಪರಿಕಲ್ಪನೆ ಆಯ್ತು. ಸೊ ಪ್ರತಿಯೊಬ್ಬರು ತಮ್ಮ ಕೆಲಸ ಸಮಯಬದ್ಧವಾಗಿ ಮಾಡಬೇಕು ಅಂತ ಹೇಳಿ ಅಧಿನಿಯಮ ಎಲ್ಲ ಇಡೀ ಕೌನ್ಸಿಲ್ ಮತ್ತು ಅಸೆಂಬ್ಲಿ ಸರ್ವೋನ್ಮತಿಯಿಂದ, ಇದು ಕನ್ಸೆನ್ಸಸ್ ಇಂದ, ಇದು ಫುಲ್ ಸಪೋರ್ಟ್ ಇಂದ ಎಲ್ಲರೂ ಪಾಸ್ ಮಾಡಿದ್ರು. ಅವಾಗ ಇದು ಚಾಲನೆಗೆ ಬಂತು. ಇದರ ಟೈಟಲ್ ಬಹಳ ಚೆನ್ನಾಗಿತ್ತು, ನಾವು ಸಮಯಕ್ಕೆ ಕೊಡ್ತೀವಿ ಅಂತ ಸೇವೆ ಅಂತ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ವಿ ಡೋಂಟ್ ಡಿಲೇ, ನಾಳೆ ಬಾ ಬೇಡ ಅಂತ, ವಿ ಡಿಲಿವರ್ ಆನ್ ಟೈಮ್, ನಾವು ಸಮಯಬದ್ಧವಾಗಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿ. ಕೊಡ್ಲಿಲ್ಲ ಅಂದ್ರೆ ನಾವು ನಮಗೇನೆ ದಂಡ ಹಾಕ್ತೀವಿ. ಮುಂದಿನ ತಿಂಗಳು ನನ್ನ ಸಂಬಳದಿಂದ ತಾನಾಗಿ ಕಟ್ಟಾಗ್ತದೆ. ನಾಟ್ ಓನ್ಲಿ ದ್ಯಾಟ್, ನಾಗರಿಕರಿಗೆ ನನ್ನ ಸ್ಯಾಲರಿಯಿಂದ ಏನ್ ಕಟ್ಟಾಗತ್ತೆ ಅವರಿಗೆ ಅದು ಒಂದು ಶುಲ್ಕ, ಒಂದು ಕಾಂಪನ್ಸೇಷನ್ ಆಗಿ ಹೋಗ್ತದೆ. ಇದು ಜಸ್ಟ್ ಇಮ್ಯಾಜಿನ್, ಆಲ್ ಅಸೋಸಿಯೇಷನ್ ಆಫ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವರ ಎಲ್ಲರ ಅನುಮತಿ ಮತ್ತು ಸಹಕಾರದಿಂದ ಆಗಿದೆ. ದೇ ಆಲ್ ಅಗ್ರೀಡ್. ವೈ? ದೇ ಸೆಡ್ ನಾವೆಲ್ಲರೂ ತಪ್ಪು ಮಾಡಲ್ಲ, ನಾವೆಲ್ಲರೂ ಕೆಟ್ಟವರಲ್ಲ, ಕೆಲವರು ಮಾಡ್ತಾ ಇರ್ಬೋದು, ಬಟ್ ಏನಾಗತ್ತೆ
ಎವ್ರಿಬಡಿ ಗೆಟ್ಸ್ ಬ್ಯಾಡ್ ನೇಮ್, ಹೌದು, ಅದು ಬೇಡ ನಮಗೆ ಅಂತ ಅವರು ಒಗ್ಗಟ್ಟದಿಂದ ಆಸ್ ಅನ್ ಅಸೋಸಿಯೇಷನ್ ಅವ್ರು ಹೇಳಿದರು. ಹಾಗಾಗಿ ಇದು ನಮಗೆ ಒಂದು ಬ್ರ್ಯಾಂಡಿಂಗ್, ಓಕೆ, ನಮಗೆ ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಆಗಲಿ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟರು. ಹಾಗೆ ಎಲ್ಲರೂ ಸಹಮತಿಯಿಂದ, ಸೊ ವಿ ಹ್ಯಾಡ್ ಲೆಜಿಸ್ಲೇಚರ್, Okay. ವಿ ಹ್ಯಾಡ್ ಪೀಪಲ್ ಆಫ್ ಕೋರ್ಸ್, Yeah. ವಿ ಹ್ಯಾಡ್ ಎಂಪ್ಲಾಯೀಸ್ ಅಂಡ್ ಈವನ್ ಮೀಡಿಯಾ, ಎಲ್ಲರೂ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಇರೋದ್ರಿಂದ ಯಶಸ್ಸು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾಗ ಬಹಳಷ್ಟು ಅನೇಕ ಮಹತ್ತರ ಹೆಜ್ಜೆಗಳಂತ ಹೇಳ್ಬಹುದು. ಯಾಕಂದ್ರೆ ಈ IT ಕ್ಷೇತ್ರದಲ್ಲಿ ಈ ಆಸ್ಪತ್ರೆ ಅವರಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಅಂತ ಆಗಿರಬಹುದು, ಟೆಲಿಮೆಡಿಸಿನ್ಸ್ ಅಂತ ಆಗಿರಬಹುದು. ಜೊತೆಗೆ ಈಗ ಒಬ್ಬ ಜ್ಞಾನ ಇರುವಂತವರೇ ಇನ್ನೊಬ್ಬರಿಗೆ ಜ್ಞಾನ ಕೊಡೋದಕ್ಕೆ ಸಾಧ್ಯ. ಅದೇ ರೀತಿ ನೀವು ಆರೋಗ್ಯ ಇಲಾಖೆಯಲ್ಲಿ ಸಲಹೆ ಸೂಚನೆಗಳು ಕೊಡಬೇಕು ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಷ್ಟೇ ಕಾಳಜಿ ವಹಿಸಬೇಕು. ಮೋಸ್ಟ್ಲಿ ಅಂದ್ರೆ ನಿಮ್ಮ ಆರೋಗ್ಯ ನೋಡಿಯೇ ಇಲಾಖೆಯಲ್ಲಿ ತಗೊಂಡ್ರ ಹೇಗೆ ಅಂತ ಮೇಡಮ್ ಅದು? ಬಹಳಷ್ಟು ಜನರಿಗೆ ಇದು IAS ಅಂದ್ರೆ ಏನು ಅಂತ, ಏನೇನು ಮಾಡಬಹುದು ಅಂತನೂ ಐಡಿಯಾ ಗೊತ್ತಾಗಲ್ಲ. ನನ್ನ ತಂದೆ IAS ಅಲ್ಲಿ ಇದ್ರು, ಅದಕ್ಕೆ ನನಗೆ ಸ್ವಲ್ಪ ಐಡಿಯಾ ಇತ್ತು. ಈ ಡಿಪಾರ್ಟ್ಮೆಂಟ್ ಹೋದ್ರು, ಇಂಥದ್ದು ಕೆಲಸ ಮಾಡಿದ್ರು, ಆ ಥರ ಮಾಡಿದ್ರು. ಆದರೆ ನಾವು ಕೂಡ ನಮ್ಮ ಜರ್ನಿಯಲ್ಲಿ ಈಗ ನೋಡಿ 31 ವರ್ಷ ಆಗ್ತಾ ಇದೆ. ಬಹುಶಃ ನಾನು 13-14 ಡಿಪಾರ್ಟ್ಮೆಂಟ್ಸ್ ಅಥವಾ ಡಿಫ್ರೆಂಟ್ ಪೋಸ್ಟಿಂಗ್ಸ್ ಅನ್ನ ಮಾಡಿರ್ಬೋದು. ಪ್ರತಿಯೊಂದು ಪೋಸ್ಟಿಂಗ್ ಅಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ಏನೋ ಒಂದು ಮಾಡಲಿಕ್ಕೆ, ಜನರಿಗೋಸ್ಕರ, ಸಮಾಜಕ್ಕೋಸ್ಕರ. ಸೊ ನೋ ಪೋಸ್ಟ್ ಈಸ್ ಅನ್ಇಂಪಾರ್ಟೆಂಟ್ ಅಂತ ನನ್ನ ಇದರಲ್ಲಿ ಬಹಳಷ್ಟು ಜನರಿಗೆ ನಮ್ಮ ಸರ್ವಿಸಲ್ಲಿ ಕೂಡ ಬಂದಾಗ, ಇದು ಇಂಪಾರ್ಟೆಂಟ್ ಇದೆ, ಇದು ಅನ್ಇಂಪಾರ್ಟೆಂಟ್ ಇದೆ ಅಂತ ಹೇಳಿ, ಮತ್ತೆ ಅದು ನಾವು ಇಂಪಾರ್ಟೆಂಟ್ ಪೋಸ್ಟ್ ಅಲ್ಲಿ ಇರಬೇಕು ಅಂತ ಅದು ಮನಸ್ಸಲ್ಲಿ ಕೆಲವರಿಗೆ ಇರ್ತದೆ. ದಟ್ ಈಸ್ ನಾಟ್. ನನಗೆ ಕೆಲವರು ಪ್ರಶ್ನೆ ಕೇಳ್ತಾರೆ, ನೀವು ಯೋಜನೆ ಇಲಾಖೆಯಲ್ಲಿ ಇದ್ದೀರಿ, ಎಂತದ್ದು ಇಂಪಾರ್ಟೆಂಟ್ ಇಲ್ಲಲ್ಲ, ಯಾರು ಹೇಳಿದ್ರು ನಿಮ್ಗೆ ಅಂತ ಕೇಳಿದೆ. ನಾನು ಉದಾಹರಣೆ ಹೇಳಬೇಕಾದ್ರೆ, ಈಗ ಅಫ್ಕೋರ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ತುಂಬ ಬಹಳ ಅಗತ್ಯವಾದಂಥ ಡಿಪಾರ್ಟ್ಮೆಂಟ್. ಪ್ರತಿಯೊಬ್ಬರಿಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಲ್ಲ, ಹೆಲ್ತೇ ಇಲ್ಲ ಅಂದ್ರೆ ಇನ್ನೇನು ಇಟ್ಕೊಂಡು ಮಾಡ್ತೀರಾ, ಏನು ಆಸ್ತಿ, ಏನು ಪ್ರಯೋಜನ ಇಲ್ಲ. ನಮ್ಮ ಟೈಮ್ನಲ್ಲಿ ನಮ್ಮ ಸಚಿವರ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ನಾವು ವಿಶೇಷ ಸಾಧನೆ ಮಾಡಿರೋದು ಇಂಟಿಗ್ರೇಟೆಡ್ ಪಾಲಿಸಿ ತಂದಿದ್ದೀವಿ. ಅಂದ್ರೆ ಒಂದ್ ಕಡೆ ಎಲೋಪೆಥಿ ಇದೆ, ಇನ್ನೊಂದ್ ಕಡೆ ನಮ್ಮ ಪಾರಂಪರಿಕ ಆಯುರ್ವೇದಿಕ್ ಮತ್ತೆ ಆಯುಷ್ ಅಂತ ಹೇಳ್ತೀವಿ, ಯುನಾನಿ ಇದೆ, ಸಿದ್ಧ ಇದೆ, ನ್ಯಾಚುರೋಪ್ಯಾಥಿ ಇದೆ, ಹೋಮಿಯೋಪ್ಯಾಥಿ ಇದೆ. ಇವೆಲ್ಲ ಸೇರಿ ಬಹಳ 5,000 ವರ್ಷದಿಂದ ಬಂದಿದೆಯಲ್ಲ. ಅದಕ್ಕೆ ಬುಕ್ಸ್ ಇಲ್ಲ ಬಹುಶಃ ಅಷ್ಟೊಂದು ಮೆಡಿಕಲ್ ಎಜುಕೇಶನ್ ತರ, ಬಟ್ ಅದು ಎಲ್ಲರಿಗೆ ಉತ್ತಮವಾಗಿ ಇದು ತಂದಿದೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡೋಣ, ಆದ್ರೆ ಜನರ ಚಾಯ್ಸ್. ಈಗ ನೀವು PHCಗೆ, ತಾಲೂಕು ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ನೀವು ನ್ಯಾಚುರೋಪ್ಯಾಥ್ ಹತ್ರನೂ ಹೋಗ್ಬೋದು, ನೀವು ಎಲೋಪ್ಯಾಥಿಕ್ ಇವ್ರ ಹತ್ರನೂ ಹೋಗ್ಬೋದು, ನಿಮ್ ಇಷ್ಟ, ನಿಮ್ಗೆ ಯಾವ್ದು ಸೂಟ್ ಆಗ್ತದೆ. ಆದ್ರೆ ನಾವು ಅದೊಂದು ಅವಕಾಶ ಕೊಡಬೇಕು ಅಂತ ಇದೊಂದು ಇಂಟಿಗ್ರೇಟೆಡ್ ಪಾಲಿಸಿ ತಂದಿದ್ದು. ಎರಡನೇದು ಬಹಳ ಇಂಪಾರ್ಟೆಂಟ್, ನಾವು ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ತಂದಿದ್ದು ಅಂದ್ರೆ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಇವತ್ತು ನೀವು ಆಯುಷ್ಮಾನ್ ಭಾರತ್ ಅಂತ ಕೇಳ್ತೀರಲ್ಲ, ಅದು ನೀವು APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ಯಾರೇ ಇರಲಿ, ಸರ್, ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೆ ಹೆಲ್ತ್ಗೆ ಇನ್ಶೂರೆನ್ಸ್ ಇರಬೇಕು. ಇವತ್ತು 5 ಲಕ್ಷವರೆಗೂ ಆ ಕುಟುಂಬಕ್ಕೆ ಏನೋ ಒಂದು ದೊಡ್ಡ ಸರ್ಜರಿ ಅದೆಲ್ಲ ಮಾಡಬೇಕಾದ್ರೆ ಅಷ್ಟು ಅಮೌಂಟ್ ವರೆಗೂ ಅವರಿಗೆ ಇದು ಒಂಥರ ಇನ್ಶೂರೆನ್ಸ್ ಇದೆ ಸರ್ಕಾರದಿಂದ. ಇದರಿಂದ ಮಾನಸಿಕವಾಗಿ ನೋಡಿ ಎಷ್ಟು ನಿಮ್ಗೆ ಇದು ಸಿಗ್ತದೆ. ಹೇಳ್ತಾರಲ್ಲ, ಸಮಟೈಮ್ಸ್ ನೀವು ಮಾನಸಿಕವಾಗಿ ನಿಮ್ಗೆ ಒಂದು ಇದು ಇದ್ರೆ, ಸೆಕ್ಯೂರಿಟಿ ಇದ್ರೆ, ನೀವು ಆಕ್ಚುಲಿ ನೀವು ಡೋಂಟ್ ಫಾಲ್ ಇಲ್ ಅಲ್ವಾ, ಸಂಬಡಿ ಇಸ್ ದೇರ್ ಟು ಲುಕ್ ಆಫ್ಟರ್ ಅಂತ ಒಂದು ಮಾನಸಿಕವಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದು ಜೀವ ಸಾರ್ಥಕತೆ ಅಂತ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿ ಆನ್ಲೈನ್ ಆಗಿ ನಾನು ನನ್ನ ಅಂಗಗಳನ್ನ ದಾನ ಮಾಡಬಹುದು. ರೈಟ್, ಜೀವಂತವಾಗಿ ನಾನು ಪ್ಲೆಜ್ ಮಾಡ್ತೀನಿ. ಒಂದು ವೇಳೆ ನಾನು ಬ್ರೈನ್ ಡೆಡ್ ಆಗಿ ಆದ್ರೆ ನಾನು ಒಂದು ಮೊದಲೇ ಬರ್ದಿರ್ತೀನಿ. ಸೊ ಮೈ ಎಂಟೈರ್ ಬಾಡಿ, ಅದು ಯಾರಿಗೆ ಬೇಕು, ಲಿವರ್, ಹಾರ್ಟ್, ಇದು ಅದು ವಾಟ್ ಎವರ್ ಕ್ಯಾನ್ ಬಿ ಗಿವನ್ ಟು ದ್ಯಾಟ್. ಸೊ ಅದು ಒಂದು ಆನ್ಲೈನ್ ಆಗಿ ಮಾಡಿದ್ವಿ. ಮೊದಲು ಬಹಳ ಕಷ್ಟ ಆಯ್ತು. ಒಂದ್ ಮನೆಯಲ್ಲಿ ಡೆತ್ ಆದಾಗ ನೀವು ಎಲ್ಲಿ ಹುಡುಕ್ತಾ ಹೋಗ್ತೀರಿ, ನಾನು ಎಲ್ಲಿ ದಾನ ಮಾಡ್ಲಿ? ಹೌದು. ಬಟ್ ನೀವು ಮುಂಚಿತವಾಗಿ ಇದನ್ನ ಪ್ಲೆಜ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಅದು ಅಲರ್ಟ್ ಹೋಗುತ್ತೆ. ಅವ್ರು ಬಂದು, ಬಿಕಾಸ್ ವಿದಿನ್ 6 hours ನಾವು ಕಸಿ ತಗೋಬೇಕಾಗತ್ತೆ. ಅದಕ್ಕೆ ಅದು ಐಸ್ದು ಇರಬಹುದು, ಬೇರೆ ಯಾವುದು ಸ್ಕಿನ್ ಎಲ್ಲ ಇರ್ತದೆ. ನನ್ನ ತಂದೆ ಕೂಡ ಅವರ ಅಂಗದಾನವನ್ನ ಮಾಡಿದ್ದಾರೆ. ಅದೇ ತರ ನಾನು ಪ್ಲೆಜ್ ಮಾಡಿದ್ದೀನಿ. ಬಹಳಷ್ಟು ಜನ ನಾವು ಯಾರ್ಯಾರಿಗೂ ಹೇಳಿದ್ರು, ಯಾರು ಅದನ್ನ ಮೊದಲು ಒಂದು ಇತ್ತು ಮನಸ್ಸಲ್ಲಿ, ನಾವು ಹೇಗೆ ಇದು ಬಹುಶಃ
ನಮ್ಗೆ ನೆಕ್ಸ್ಟ್ ಹೆವೆನ್ ಸಿಗೋದಿಲ್ಲ. ಅದೇ ಮೇಡಮ್, ಮಿತ್ಸ್ ತುಂಬಾ ಮಿತ್ಸ್ ಇದೆ. ತುಂಬಾ ಮಿತ್ಸ್. ಸೊ ಈ ಜೀವ ಸಾರ್ಥಕತೆ ಯೋಜನೆ ಅಡಿಯಲ್ಲಿ ಬಹಳಷ್ಟು ಮಿತ್ಸ್ ಅನ್ನ ನಾವು ತೆಗೆದಿದ್ವಿ, ಪರ್ಟಿಕ್ಯುಲರ್ಲಿ ಯುವ ಜನತೆಗೆ. ಅವರು ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಅರ್ಥ ಆಯ್ತಂದ್ರೆ ಅವ್ರ ಮನೆಯವ್ರಿಗೆ ಅರ್ಥ ಮಾಡಿಸ್ತಾರೆ. ಹೌದು. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಆಯ್ತು. ಆಮೇಲೆ ಇದು ಈ ಸಂಜೀವನಿ ನೋಡಿ ಈಗ ಬಂದಿದೆ. ಅದ್ಲೆ ಟೆಲಿಮೆಡಿಸನ್ ನಾವು ಮೊದಲೇ ಶುರು ಮಾಡಿದ್ದೀವಿ. 104 ಅಂತ ಒಂದು ಸಿಂಗಲ್ ಹೆಲ್ಪ್ ಲೈನ್ ಇದೆ. ನಾನು ಯಾಕೆ ಹೇಳ್ತೀನಿ, ನಾಗರಿಕರಿಗೆ ಇದು ಇನ್ನ ಕೋವಿಡ್ ಟೈಮ್ ಅಲ್ಲಿ ಹೆಚ್ಚು ಗೊತ್ತಾಗಿದೆ. ಬಟ್ 104ಗೆ ಒಂದು ಫೋನ್ ಮಾಡಿದ್ರೆ ಆರೋಗ್ಯದ ಬಗ್ಗೆ ಏನೇ ಒಂದು ಪ್ರಾಬ್ಲಮ್ ಎಲ್ಲಿ ಇದ್ರೂ ನಿಮ್ಗೆ ಅವರು ಸಹಾಯ ಮಾಡ್ತಾರೆ, ಟೈಮ್ ಬೌಂಡ್ ಆಗಿ ಸಹಾಯ ಮಾಡ್ತಾರೆ. ಸೊ ಈ ರೀತಿ ಸುಮಾರು ಜನರ ಪರವಾಗಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಸಿಕ್ತು. ಆರೋಗ್ಯದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಸುಶಿಕ್ಷಿತರಾಗಬೇಕು. ಅಂದ್ರೆ ಶೈಕ್ಷಣಿಕವಾಗಿ ನಮ್ಮನ್ನ ನಾವು ಸದೃಢಗೊಳಿಸ್ಕೊಳ್ಬೇಕು. ಯಾಕಂದ್ರೆ ನೀವು ಶಿಕ್ಷಣ ಇಲಾಖೆಯಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರಿ. ಯಾಕಂದ್ರೆ ಮಕ್ಕಳು ಇವತ್ತು ಪ್ಯಾಂಡಮಿಕ್ ಸಿಚುಯೇಷನ್ಸ್ ನಲ್ಲಿ ಬರೀ ಗ್ಯಾಡ್ಜೆಟ್ಸ್ ಇಟ್ಕೊಂಡು ಕೂತಿದ್ದಾರೆ. ಅವರ ಕಣ್ಣುಗಳು, ಆರೋಗ್ಯದ ಎಲ್ಲ ಸಮಸ್ಯೆಗಳಿದೆ. ಇಷ್ಟಾದ್ರೂ ನೀವಿದ್ದಂತ ಸಂದರ್ಭದಲ್ಲಿ ಅವರು ಹೊತ್ಕೊಂಡು ಹೋಗ್ತಾ ಇದ್ದಂತ ಆ ಒಂದು ಲಗೇಜ್ ಅಂತಾನೆ ಹೇಳಬೇಕು, ಹೌದು, ಬೆನ್ನು ಬರ್ತಾ ಇತ್ತು ಇದೆಲ್ಲ ಅಂತ. ಅಂದ್ರೆ ಅದರ ಸಂಪೂರ್ಣವಾದಂತಹ ಸುಧಾರಣೆ ತರೋ ನಿಟ್ಟಿನಲ್ಲಿ ನೀವು ತಗೊಂಡಂತ ಎಷ್ಟೊಂದು ಜವಾಬ್ದಾರಿ ನಿಲುವುಗಳು, ಆ ಕೆಲಸಗಳ ಬಗ್ಗೆ ಹೇಳಿ. ನಮ್ಮ ತಂಡ, ನಾನು ಯಾವ್ದಕ್ಕೂ ನಾನೇ ಮಾಡಿದ್ದು ಅಲ್ಲ, ಅಂದ್ರೆ ನೀವು ಸಚಿವರು ಸೇರಿ, ನಮ್ಮ ಸ್ನೇಹಿತರೆಲ್ಲ ಸೇರಿ, ಎಲ್ಲ ಸಿಬ್ಬಂದಿಗಳು ಸೇರಿ ಕೆಲವು ಒಳ್ಳೆ ಯೋಜನೆಗಳನ್ನ ನಾವು ತಂದಿದ್ದೀವಿ. ಅವಾಗ ಒಂದು ಸ್ಯಾಟರ್ಡೆ, ಒಂದ್ ತಿಂಗಳಲ್ಲಿ ಒಂದ್ಸಲ ಬ್ಯಾಗ್ಲೆಸ್ ಡೇ ಅಂತ. ಬ್ಯಾಗ್, ಅಯ್ಯೋ ಮಕ್ಳು ನೋಡ್ಬೇಕಾಗಿತ್ತು, ನಮ್ಗೂ ಇರ್ಬೇಕಿತ್ತ ಅಂತ. ಕಲರ್ ಡ್ರೆಸ್ ಅಂತ ಹೇಳ್ತಾರೆ. ಕಲರ್ ಡ್ರೆಸ್ ಏನ್ ಬೇಕಾದ್ ಮಾಡಬಹುದು, ಸ್ವಚ್ಛತಾ ಮಾಡಬಹುದು, ಇಲ್ಲ ಅವರು ಏನೋ ಒಂದು ಕ್ರಿಯೇಟಿವ್ ಆಗಿ, ಏನ್ ಲ್ಯಾಬೋರೇಟರಿಯಲ್ಲಿ ನಾವು ಇಕ್ವಿಪ್ಮೆಂಟ್ಸ್ ತಯಾರು ಮಾಡ್ತೀವಿ ನೋಡಿ, ಮಕ್ಕಳು ಇಷ್ಟು ಕ್ರಿಯೇಟಿವ್ ಇದಾರೆ ಅಂದ್ರೆ ಅವ್ರಿಗೆ ಬಿಡ್ಬೇಕಷ್ಟೇ ಅಲ್ವಾ. ನಾನು ಒಂದು ನಿಜವಾಗಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಕರ್ನಾಟಕ ರಾಜ್ಯ ಪ್ರಪ್ರಥಮ ಸ್ಥಾನದಲ್ಲಿ 40,000 ಮಕ್ಕಳು ಇನ್ಸ್ಪೈರ್ ಅವಾರ್ಡ್ಸ್ ಅಂತ ಇರ್ತದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಪ್ರತಿ ವರ್ಷ ಅವರು ಒಂದು ಪ್ರತಿಯೋಗಿತೆ ಮಾಡ್ತಾರೆ. ಅದರಲ್ಲಿ 40,000 ಮಕ್ಕಳು ಒಂದು ಇನೋವೇಟಿವ್ ಐಡಿಯಾ ಕೊಟ್ಟಿದ್ದಾರೆ. ಅಂದ್ರೆ ಆವಿಷ್ಕಾರ, ಹೊಸತನ, ಸಮಥಿಂಗ್ ನ್ಯೂ. ಈಗ ಒಬ್ರು ಇದು ಗಾಡಿ ಎತ್ಕೊಂಡು ಹೋಗ್ತಾರೆ, ಯಾರೋ ಕೈಗಾಡಿ, ಪಾಪ ಅವರ ತಂದೆ ತಾಯಿ, ಅವರಿಗೆ ಭಾರ ಅನ್ಸತ್ತಲ್ವಾ, ಏನೋ ಒಂದು ನಾನ್ ಮಾಡ್ಲಿ ಅಂತ ಹೇಳಿ ಒಬ್ಬ ಮೋಟರ್ ಹಾಕ್ತಾನೆ. ಆಯ್ತಾ, ಇದೇ ತರ ಇದು ಊಟ ಹಾಳಾಗ್ತದೆ, ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ ಅಂತ ಹೇಳಿ ಒಂದು ಮಿಟ್ಟಿ ಕೂಲ್ ಅಂತ. ಈ ತರ ರಾಷ್ಟ್ರಾದ್ಯಂತ ಈ ತರ ಆವಿಷ್ಕಾರಗಳು ನಮ್ ಸಣ್ಣ ಸಣ್ಣ ಮಕ್ಳುಗಳು ಅವರು ಅವ್ರ ತಲೆಯಲ್ಲಿ ಬರುತ್ತಲ್ಲ, ನೋಡ್ತಾರಲ್ಲ, ಅಬ್ಸರ್ವ್ ಮಾಡ್ತಾರೆ. ಈಗ ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಮಾಡಿ ಆ ಐಡಿಯಾ ಏನ್ ಕೊಡ್ತಾರೆ, ಪ್ರತಿಯೊಂದು ಐಡಿಯಾಗೆ ಕೇಂದ್ರ ಸರ್ಕಾರದ ಇದರಲ್ಲಿ ಆಯ್ಕೆ ಆದ್ರೆ 10,000 ರೂಪಾಯಿ ಅವರಿಗೆ ಅವಾರ್ಡ್. ಸೊ 40,000 ಚಿಲ್ಡ್ರನ್, ಇಟ್ ಇಸ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ. ನಮ್ಮ ಮಕ್ಕಳಿಗೆ ಸಿಕ್ಕಿದ್ದು ಕರ್ನಾಟಕದಿಂದ. ಇದರಿಂದ ಸಿ ಹೌ ಇಟ್ ಹ್ಯಾಪನ್. ಅವರಲ್ಲಿ ಇದೆ ಒಂದು ರಚನಾತ್ಮಕ ಯೋಚನೆ ಮಾಡುವಂಥದ್ದು ಇದೆ, ಶಕ್ತಿ ಇದೆ, ಕ್ಷಮತೆ ಇದೆ. ಆದ್ರೆ ಅದನ್ನ ಮುಂದೆ ತರಬೇಕಲ್ಲ, ಅದನ್ನ ಫೆಸಿಲಿಟೇಟ್ ಮಾಡಬೇಕು. ಸೊ ನಾವೊಂದು ಅಗತ್ಯ ಟ್ರಸ್ಟ್ ಇದೆ, ಈ ತರ ಕೆಲವು ಸಂಸ್ಥೆಗಳ ಜೊತೆಗೆ, NGOs ಗಳ ಜೊತೆಗೆ ಲಿಂಕ್ ಮಾಡಿ ಮಕ್ಕಳನ್ನ ಅವ್ರ ಜೊತೆಗೆ ಬಿಟ್ಟಿದ್ದೀವಿ ಚರ್ಚೆ ಮಾಡಕ್ಕೆ. ಕೆಲವು ಚರ್ಚೆ ಇದೆ, ಕೆಲವು ಎಕ್ಸ್ಪೆರಿಮೆಂಟ್ಸ್ ಇದೆ. ಈ ತರ ಅವರಿಗೆ ಒಂದು ಇದು ಕೊಟ್ಟಿದ್ದೀವಿ, ಎಕ್ಸ್ಪೋಜರ್ ಕೊಟ್ಟಿದ್ದೀವಿ. ಯಾಕಂದ್ರೆ ಎಕ್ಸ್ಪೋಜರ್ ಇಂಪಾರ್ಟೆಂಟ್ ಅಲ್ವಾ. ನನಗೆ ತುಂಬಾ ಆಶ್ಚರ್ಯ ಆಗ್ತದೆ ಅಂದ್ರೆ, ಕೆಲವು ಗವರ್ಮೆಂಟ್ ಸ್ಕೂಲ್ಸ್ ನಲ್ಲಿ ಲ್ಯಾಬೋರೇಟರಿ ಇದು ಇಕ್ವಿಪ್ಮೆಂಟ್ಸ್ ಇರ್ಲಿಲ್ಲ, ಇರುತ್ತಲ್ಲ, ಟ್ಯೂಬ್, ಇದು ಅದು, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಇದು ಎಲ್ಲ ಮಾಡ್ಲಿಕ್ಕೆ. ನಮ್ಮ ಮಕ್ಳು ಏನ್ ಮಾಡಿದ್ರು ಗೊತ್ತಾ, ಈ ತರ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು. ಆಯ್ತಾ, ಇಡೀ ಊರು ಸ್ವಚ್ಛ ಮಾಡಿದ್ರು. ಸ್ವಚ್ಛ ಮಾಡಿ ಏನ್ ತಂದ್ರಲ್ಲ, ಕಾರ್ಡ್ಬೋರ್ಡ್ ಸಿಕ್ತು, ಬಾಟಲ್ ಸಿಕ್ತು, ಏನೇನ್ ಸಿಕ್ತಲ್ಲ, ಅದರಿಂದ ಲ್ಯಾಬೋರೇಟರಿ ಇಕ್ವಿಪ್ಮೆಂಟ್ ತಯಾರು ಮಾಡಿದ್ರು. ವಿದೌಟ್ ಒಂದ್ ನಯಾ ಪೈಸಾ ಖರ್ಚು ಮಾಡಿದೆ, ನನ್ನ ಲ್ಯಾಬೋರೇಟರಿ ಇಕ್ವಿಪ್ಮೆಂಟ್ಸ್ ರೆಡಿ ಆಯ್ತು. ಅವ್ರಿಗೆ ಎಷ್ಟು ಖುಷಿ. ಒಂದು ಇನ್ನೊಂದು ನಿಮ್ಗೆ ಕ್ರಿಯೇಟಿವಿಟಿದು ಹೈಟ್ ತೋರಿಸ್ತೀನಿ. ಹೆಣ್ಮಕ್ಳು ಒಬ್ಳು 9th 10th ಕ್ಲಾಸ್ ಇರಬಹುದು. ಹೀಗೆ ಒಂದು ಯೂತ್ ಪಾರ್ಲಿಮೆಂಟ್ ಹೆಂಗ್ ಮಾಡ್ತೀವಲ್ಲ, ನಮ್ಮ ಮಕ್ಕಳನ್ನ ಕರೆಸಿ ಸಮಾಜದ ಸಮಸ್ಯೆಗಳನ್ನ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಕೇಳಿದೆ. ಸೊ ಒಂದ್ ಸಮಸ್ಯೆ, ನಮ್ಮಲ್ಲಿ ಟೀಚರ್ಸ್, ಗವರ್ಮೆಂಟ್ ಟೀಚರ್ಸ್ ಶಾರ್ಟೇಜ್ ಇದೆ ಅಲ್ವಾ. ಸೊ ಅವ್ರು ಹೇಳಿದ್ರು, ಮೇಡಮ್ ನೀವೇನ್ ಚಿಂತೆ ಮಾಡ್ಬೇಡಿ, ನನ್ನ ಹತ್ರ ಸೊಲ್ಯೂಷನ್ ಇದೆ. ಹೆಂಗಮ್ಮ ಹೇಳಿ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಬರೀ 10th ಕ್ಲಾಸ್ಗೆ ಎಲ್ಲ ಸಬ್ಜೆಕ್ಟ್ಸ್ಗೆ
ತಕ್ಕಂತೆ ಟೀಚರ್ಸ್ ಅನ್ನ ನಮ್ಗೆ ಕೊಟ್ಬಿಡಿ. ಓಕೆ. ನಾವು 10th ಕ್ಲಾಸ್ ಮಕ್ಕಳು 9th ಓದಿಸಿ 9th ಅವರು 8th ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತ ನಿಜವಾಗ್ಲೂ ಅಲ್ವಾ. ಸೊ ವಿ ಹ್ಯಾವ್ ಟು ಯೂಸ್ ಅವರ್ ಹ್ಯೂಮನ್ ರಿಸೋರ್ಸಸ್. ಹೌದಲ್ಲ ಮ್ಯಾಮ್. ಮೇಡಮ್, ನಿಜವಾಗ್ಲೂ ನೀವು ಹೇಳ್ತಾ ಇರುವಂತಹ ಶಿಕ್ಷಣ ಪದ್ಧತಿಯನ್ನ ಕೇಳಿದಾಗ ಮಕ್ಕಳು ಖಂಡಿತವಾಗ್ಲೂ ಸಂತೋಷದಿಂದ, ಖುಷಿಯಿಂದ, ಆಸಕ್ತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾರೆ. ಆದ್ರೆ ಸರ್ಕಾರದ ಮುಂದಿರುವಂತಹ ದೊಡ್ಡ ಸವಾಲಂದ್ರೆ ಪೇರೆಂಟ್ಸ್ ಅವ್ರನ್ನ ಸರ್ಕಾರಿ ಶಾಲೆಗಳ ಕಡೆ ಎಳೆಯೋದು ಅನ್ನೋದು ಇದೆಯಲ್ಲ. ಇದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಸರ್ಕಾರಿ ಶಾಲೆ ಮೇಲೆ ಪ್ರೀತಿ ಇದೆ, ಎಲ್ಲಾ ವರ್ಗದವ್ರಿಗೂ ಇದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇದೆ. ಎಷ್ಟೋ ಕಲಾವಿದರು, ಜೊತೆಗೆ ಸಿನಿಮಾಗಳು ಕೂಡ ಬಂದಿದೆ ಸರ್ಕಾರಿ ಶಾಲೆಗಳ ಮೇಲೆ. ಆದ್ರೆ ನೀವು ವೈಯಕ್ತಿಕವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಖಾಸಗಿ ಕಂಪನಿಯಿಂದ, ಸುಮಾರು ಕಂಪನಿಗಳಿಂದ ನೀವು ಹಣವನ್ನ ತರುವಲ್ಲಿ ಸಫಲರಾಗ್ತೀರಿ. ಸೊ ಆ ಒಂದು ಬಹಳ ಒಳ್ಳೆ ಎಕ್ಸ್ಪೆರಿಮೆಂಟ್ ಇತ್ತು, CSR ಫಂಡ್ಸ್ ಅನ್ನ ತಗೊಳ್ಳೋದು. ನಾವು ಒಂದು ಹೊಸ ಕಾನ್ಸೆಪ್ಟ್ ಮಾಡಿದೀವಿ, ಕರ್ನಾಟಕ ಪಬ್ಲಿಕ್ ಶಾಲೆ. ನಮ್ಮ ಸಚಿವರು ಅದನ್ನ ಶುರು ಮಾಡಿದ್ರು. ಏನ್ ಮಾಡಿದೇವೆ ಅಂದ್ರೆ, ಒಂದೊಂದು ತಾಲೂಕಿನಲ್ಲಿ ಮೊದಲು ಒಂದು ಶಾಲೆಯನ್ನ ಸಿಲೆಕ್ಟ್ ಮಾಡೋಣ. ಅದು ಹೇಗೆ ಟಾಪ್ ಕ್ಲಾಸ್ ಪ್ರೈವೇಟ್ ಶಾಲೆ ಇರುತ್ತಲ್ಲ, ಆ ಲೆವೆಲ್ ತರೋಣ ಅಂತ. ಈಗ ಎಷ್ಟು ಮಟ್ಟಿಗೆ ನಮಗೆ ಮೂಲಭೂತ ಸೌಕರ್ಯ ಇತ್ತು, ನಮ್ಮ ಬಜೆಟ್ ಅಲ್ಲಿ ಇತ್ತು ಅಂದ್ರೆ ನಾವು ಯೂಸ್ ಮಾಡಿದೀವಿ. ಆದ್ರೆ ಒಂದೊಂದು ಶಾಲೆಯನ್ನ ನಿಜವಾಗಿ ಒಂದು ದೊಡ್ಡ ಶಾಲೆಗೆ, ಪ್ರೈವೇಟ್ ಶಾಲೆಗೆ ಈಕ್ವಲ್ ಆಗಿ ಮಾಡ್ಬೇಕಾದ್ರೆ ಕನಿಷ್ಠ 2 ಕೋಟಿ ಹಣ ಬೇಕಿತ್ತು. ಬಿಕಾಸ್ ನಾನೀಗ ಹೇಳಿದಾಗೆ ಇಕ್ವಿಪ್ಮೆಂಟ್ಸ್ ಇಲ್ಲ, ಕಂಪ್ಯೂಟರ್ಸ್ ಇಲ್ಲ, ಇದು ರೂಮ್ಸ್, ಬಿಲ್ಡಿಂಗ್ಸ್ ಇಲ್ಲ, ಲೈಬ್ರರಿ ಇಲ್ಲ, ಈ ತರ ಟಾಯ್ಲೆಟ್ಸ್ ಇಲ್ಲ, ಸುಮಾರು ನೀರಿನ ಫೆಸಿಲಿಟಿ ಇಲ್ಲ, ಲೈಕ್ ದಟ್ ಲಾಟ್ ಪ್ರಾಬ್ಲಮ್ಸ್. ಸೊ ಈ ಕಾನ್ಸೆಪ್ಟ್ ಅನ್ನ ನಾವು ಕಾರ್ಪೊರೇಟ್ಸ್ಗೆ ಪ್ರೆಸೆಂಟ್ ಮಾಡಿದಾಗ, ಮತ್ತೆ ಅಲ್ಯುಮಿನಾಯ್ ಆ ಶಾಲೆಯಿಂದ ಓದಿ ಈಗ ಕೆಲವರು ಫಾರಿನ್ ನಲ್ಲಿ ಇದ್ದಾರೆ, ಕೆಲವರು ಎರೆಯಲ್ಲಿ ಇದ್ದಾರೆ. ಸೊ ಹಳೆ ವಿದ್ಯಾರ್ಥಿಗಳ ಸಂಘ ಮೂಲಕ ಕೂಡ ಇದನ್ನ ಮಾಡಿದಾಗ ಅವರು ಕೂಡ ಇವತ್ತು ಯಾವ್ದೊಂದು ಕಾರ್ಪೊರೇಟ್ ಕಂಪನಿ ಜಾಯಿನ್ ಮಾಡಿದ್ದಾರೆ. ಆದ್ರೆ ನನ್ನ ಶಾಲೆಗೆ ಇದು ಹೋಗುತ್ತಲ್ವಾ, ಹಿ ಈಸ್ ರೆಡಿ ಟು ಕಾಂಟ್ರಿಬ್ಯೂಟ್. ಸೊ ಈ ರೀತಿ ಐ ಥಿಂಕ್ ಸಮ್ 200-300 crores. ಗ್ರೇಟ್ ಮ್ಯಾಮ್. ಇಲ್ಲ, ಯಾಕಂದ್ರೆ ಅಂತ ಆಲೋಚನೆ ಬರೋದು. ಯಾಕಂದ್ರೆ ಈಗ ಪ್ರತಿಯೊಬ್ಬರೂ ಕೂಡ ನಾವೇನೋ ಮಾಡಬೇಕು ಅಂತ ಹೇಳ್ತಾರೆ, ಅವಾಗ ಪ್ರತಿ ಬಾರಿ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ ಮ್ಯಾಮ್, ಸರ್ಕಾರ ಮಾಡ್ತಿಲ್ಲ, ಸರ್ಕಾರ ಏನು ಮಾಡಲಿಲ್ಲ ಅಂತಾನೆ ಸರ್ಕಾರದ ಕಡೆ ಬೆರಳು ತೋರಿಸ್ತಾರೆ. ಆದ್ರೆ ಈ ರೀತಿಯಾದಂಥ ಆಲೋಚನೆ ಇದ್ದಾಗ ಬಹುಶಃ ಬದಲಾವಣೆಗಳನ್ನ ತರೋಕೆ ಸಾಧ್ಯ ಅಂತ ನೀವು ಮಾಡಿದ್ದು. ಅಂದ್ರೆ ನಿಮ್ಮ ತಂಡ, ನೀವು ಹೇಳ್ತೀರಾ, ನಾವು ನಿಮ್ಮ ಹೆಸರು ಹೇಳಿದ್ರೆ ನೀವು ಯಾವಾಗಲೂ ನಮ್ಮ ಟೀಮ್ ಅಂತ ಹೇಳ್ತೀರಾ. ಸೊ ಅಂದ್ರೆ ನಿಮ್ಮ ಅದು ದೊಡ್ಡ ಗುಣ ತೋರಿಸುತ್ತೆ. ಅಲ್ಲ, ಏನಿದೆ ಗೊತ್ತಾ, ಸರ್ಕಾರದ ಡೆಫಿನೇಷನ್ ನಾವು ಎಲ್ಲರೂ ನಾಗರಿಕರು ಸಾಮಾನ್ಯವಾಗಿ ಅದನ್ನ ಅರ್ಥ ಮಾಡಿಸ್ಬೇಕು. ಸರ್ಕಾರ ಯಾರ್ದು? ನಮ್ದು ತಾನೆ. ಆಯ್ಕೆ ಮಾಡಿದ್ರು ನಾವೇ ತಾನೆ. ಯಾರು ನಡೆಸ್ತಾ ಇರೋದು? ಈಗ ಬ್ರಿಟಿಷ್ ಅಲ್ಲಲ್ಲ, ನಾವೇ ನಮ್ಮವ್ರು ತಾನೆ, ನಮ್ಮ ಮಕ್ಕಳು ತಾನೆ ನಡೆಸೋರು. IAS ಬರೋರು ಯಾರು? ನಮ್ಮವರಲ್ಲಿ ಒಬ್ರು ತಾನೆ. ಹಾಗಾದ್ರೆ ಸರ್ಕಾರ ಅಂದ್ರೆ ಸರ್ಕಾರ ಅಂದ್ರೆ ನಮ್ಮದೇ ಒಂದು ಭಾಗ, ನಮ್ಮ ಸಮಾಜದ ಒಂದು ಭಾಗ. ನಾವು ಏನ್ ಮಾನಸಿಕತೆ ಬಂದ್ಬಿಟ್ಟಿದೆ, ಇದು ಬ್ರಿಟಿಷ್ ಕಾಲದ ಭಾಷೆ. ಸರ್ಕಾರ ಇದನ್ನು ದೂಷಿಸೋದು, ಸರ್ಕಾರ ಇದು ಮಾಡಿಲ್ಲ, ಸರ್ಕಾರ ಇದು ಮಾಡಿಲ್ಲ ಅಂದ್ರೆ ಅದು ಒಂಥರ ನಮ್ಮ ಮೈಂಡ್ ಸೆಟ್ ಚೇಂಜ್ ಅಂತ ಹೇಳ್ತೀವಿ. ಯಾವ ದಿನ ಇದು ಸರ್ಕಾರದ ಕೆಲಸ, ನನ್ನ ಕೆಲಸ, ಜಸ್ಟ್ ಆಸ್ ವಿ ಸೇ ಸರ್ಕಾರದ ಕೆಲಸ ದೇವರ ಕೆಲಸ ಹೇಳ್ತೀವಲ್ಲ, ಸರ್ಕಾರದ ಕೆಲಸ ನನ್ನ ಕೆಲಸ ಅಂತ ಯಾವಾಗ ನಮ್ ಜನತೆ ಅದನ್ನ ಅರ್ಥ ಮಾಡ್ಕೊಳತ್ತೆ, ಆ ದಿನ ದೂಷಿಸುವ ಬದ್ಲಿ ಬರೀ ಒಂದು ಪ್ರಗತಿ ಮತ್ತು ಅಭಿವೃದ್ಧಿಯನ್ನ ನಾವೆಲ್ಲರೂ ಕಣ್ಣಾರೆ ಕಾಣ್ತೀವಿ ಅಂತ ಹೇಳಿ ನನ್ನ ವಿಶ್ವಾಸ. ಸೊ ಇದು ಒಂದು ಎಕ್ಸಾಂಪಲ್. ಶಾಲೆಗಳು ನಾನು ದಕ್ಷಿಣ ಕನ್ನಡದಲ್ಲಿ ಇರುವಾಗ ಅಲ್ಲಿ ಬಹಳ ಇದು ಟ್ರೆಡಿಷನ್, ಎಲ್ಲರೂ ಊರಿನವರು ಸೇರಿ ತುಂಬಾ ಶ್ರಮದಾನ ಮಾಡಿ ಮತ್ತೆ ಹಣ ಕೂಡ ಕೊಡಿ, ಅದ ಒಂದು ಟ್ರೆಡಿಷನ್ ಇದೆ. ಶಾಲೆ ಕಟ್ಟಡ ಅಂದ್ರೆ ಏನ್ ಕೊರತೆ ಇದ್ರೆ ಊರಿನವರು ಸೇರಿ ಕೊಡ್ತಕ್ಕಂಥದ್ದು. ಸೊ ಈ ತರ ಸರ್ಕಾರ ಕೂಡ ಏನ್ ಮಾಡುತ್ತೆ, ಎಲ್ಲಿಂದ ತಗೊಂಡ್ಬಿಡ್ತಾರೆ? ವರ್ಲ್ಡ್ ಬ್ಯಾಂಕ್ ಲೋನ್ ಅಲ್ಲ, ನಮ್ಮಿಂದ ಏನ್ ಟ್ಯಾಕ್ಸ್ ವಸೂಲಿ ಮಾಡೋದು ತಾನೇ ಯೂಸ್ ಆಗೋದು. ಸೊ ಯಾರಿಗೆ ಟ್ಯಾಕ್ಸ್ ಕೊಡುವಂತದ್ದು ಸಾಮರ್ಥ್ಯ ಇದೆ ಅವ್ರು ಕೊಡ್ತಾರೆ, ಉಳ್ದವ್ರು ಕೊಡಲ್ಲ, ಉಳ್ದವರಿಗೆ ಯೂಸ್ ಆಗತ್ತೆ. ಯಾವ ದಿನ ನಮ್ಮಲ್ಲಿ ಸಾಮರ್ಥ್ಯ ಇದ್ರೆ ನಾನು ಹೋಗಿ ಅದನ್ನ ಈ ಸಮಾಜಕ್ಕೆ ಸೇರಿಸಿದ್ರೆ ಅದು ಸರ್ಕಾರದ ಕೆಲಸ ಅಥವಾ ಸಮಾಜದ ಕೆಲಸ. ದೇರ್ ಶುಡ್ ಬಿ ನೋ ಡಿಫರೆನ್ಸ್. ಆಕ್ಚುಲಿ ಸರ್ಕಾರ ಅಥವಾ ಸಮಾಜದ ಕೆಲಸ, ದೇರ್ ಶುಡ್ ಬಿ ನೋ ಡಿಫರೆನ್ಸ್. ಸರ್ಕಾರ ಒಂದು ಮಾಧ್ಯಮ ಅಷ್ಟೇ, ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಸೊ ನಾವು ಸೇರಿ ಎಲ್ಲಿ ನಂದು ಒಂದು ಪರ್ಸನಲ್ ಐಡಿಯಾಲಜಿ ಇಷ್ಟೇ, ಯಾವ ಇಲಾಖೆಗೂ ಹೋದ್ರೂ ನಮ್ಮ ಅಫಿಷಿಯಲ್ ಇದಕ್ಕೆ ಸೀಮಿತವಾಗದೆ ಜನರ ಜೊತೆಗೆ, ಸಂಬಂಧಪಟ್ಟ ಜನರು ಯಾರೇ ಇರ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರೆ ನಮ್ಮ ಯಾವುದೇ ಕೆಲಸದ ಏನು ಔಟ್ಕಮ್ ಇದೆ ಅದು ದುಪ್ಪಟ್ಟ ಆದ್ರೂ ಕನಿಷ್ಠ ಆಗೇ ಆಗತ್ತೆ. ನೀವೊಂದು ಇಡೀ ರಾಜ್ಯದಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿನ ಅಧಿಕಾರಿಯಾಗಿ ಕೆಲಸ ಮಾಡೋದು,
ಅದು ಒಂದು ಕಡೆ ಆದರೆ ಬಟ್ ನೀವು ಅದು ಬಿಟ್ಟು ಕೇಂದ್ರದಲ್ಲಿ ಕೂಡ ಅಂದರೆ ಹಣಕಾಸು ಇರ್ಬೋದು, ವಿಮಾನಯಾನ ಇರ್ಬೋದು, ಕೃಷಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡಿದಾಗ ಅಂದರೆ ಅದು ಇನ್ನೂ ದೊಡ್ಡ ಮಟ್ಟದ್ದು. ಸೊ ಅಂದರೆ ಹೇಗಿತ್ತು ಮ್ಯಾಮ್ ಅದರ ಅನುಭವಗಳು? ಖಂಡಿತವಾಗಿ ನಾವು ಏನು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಅದಕ್ಕಿಂತ 100 ಪಟ ಜಾಸ್ತಿ ಇರುತ್ತೆ. ಈಗ ವಿಮಾನ ಸಿವಿಲ್ ಏವಿಯೇಷನ್ ಇಲಾಖೆ ಅಂತ ನೋಡೋದಾದ್ರೆ ನಾವು ಇಡೀ ದೇಶದಲ್ಲಿ ಎಷ್ಟು ವಿಮಾನಗಳು ಹಾರಾಟ, ಬೋತ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲವೂ ಸೇರುತ್ತವೆ. ಖಂಡಿತವಾಗಿ ಒಂದು ದೊಡ್ಡ ನಮಗೆ ಎಕ್ಸ್ಪೋಜರ್ ಚೆನ್ನಾಗಾಗ್ತದೆ. ಮತ್ತೆ ನಾಟ್ ಓನ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೇರೆ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ಆ ವಿಷಯಗಳು ಕೂಡ ನಮಗೆ ತಿಳುವಳಿಕೆ ಬರ್ತದೆ. ಒಟ್ಟಾರೆ ನಮ್ಮ ಪರಿಪ್ರೇಕ್ಷೆ ಎಷ್ಟು ವಿಸ್ತಾರವಾಗಿ ಆಗ್ತದೆ ಅಷ್ಟು ವಿಸ್ತಾರವಾಗಿ ನಾವು ನಮ್ಮ ಕೊಡುಗೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಇಸ್ ಇಟ್ ನಾಟ್? ಈವನ್ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ನಾನೇನು ಓದ್ತೀನಿ ಅದು ಬರೀ ಟೆಸ್ಟ್ ಪಾಸ್ ಮಾಡಕ್ಕಲ್ಲ, ನಾನು ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಅದು ಜನರ ಉಪಯೋಗಕ್ಕೆ ತರ್ತೀನಿ ಅಲ್ವಾ, ಅಪ್ಲಿಕೇಶನ್ ಅದೇ ಮುಖ್ಯ. ಸೊ ಇದನ್ನ ಆಸ್ ಅ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ವಿ ಶುಡ್ ಕೀಪ್ ವಾಟ್ ಎವರ್ ಐ ಆಮ್ ಗೇನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನಾನೊಂದು ಉದಾಹರಣೆ ಹೇಳ್ತೀನಿ. ನಾನು ಬೆಳಗಾವಿ DC ಅಲ್ಲಿ ಆಗಿದ್ದಾಗ ಸಡನ್ ಆಗಿ ಇದು ಫ್ಲಡ್ಸ್ ಬಂತು, ರೈಟ್? ಈಗ ಫ್ಲಡ್ಸ್ ಬಂದಿದೆ, ವಿದಿನ್ 24 hours ನೀರು ಹಾರಿ ಹೋಗ್ತದೆ, ಜನರನ್ನ ಎಲ್ಲರೂ ಶಿಫ್ಟ್ ಮಾಡಬೇಕು, ಏನ್ ಮಾಡ್ಬೇಕು ಅಂತ. ಸೊ ವೆನ್ ಯು ಕೇಂದ್ರ ಸರ್ಕಾರದಲ್ಲಿ ನೀವು ಕೆಲಸ ಮಾಡಿದಾಗ ನಿಮ್ಗೆ ಎಲ್ಲ ನೆಟ್ವರ್ಕ್ ದೊಡ್ಡದಾಗ, ಅದೇ IAS ಬ್ಯೂಟಿ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಲ್ ಇಂಡಿಯಾ ನಿಮ್ಗೆ ನೆಟ್ವರ್ಕ್ ಇದೆ ಅಲ್ವಾ? ಸೊ ನನಗೆ ನಾನು ಜಸ್ಟ್ ವಿದೌಟ್ ಥಿಂಕಿಂಗ್ ಐ ಕಾಲ್ಡ್ ಅಪ್ ದ ಚೀಫ್ ಆಫ್ ದ ಡಿಫೆನ್ಸ್ ಫೋರ್ಸಸ್. I called up Air Force chief straight away. Sir, I need helicopters. Sir, I need boats. Navy bantu, idu bantu. Within hours. Great. So, this is the beauty of this service. ನಾನು aspirants ಗೆ ಇದು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇನೋ ಮಾಡಬಹುದು ನೀವು, there is no limit to what you can do. And the network ನಿಮಗೆ, and ಈ IAS ಅಂತ ಶಬ್ದ ಇದೆಯಲ್ಲ, ಇದಕ್ಕೊಂದು ಗರಿಮೆ ಇದೆ ಅಲ್ವಾ? ನೀವು ನೋಮೆಂಟ್ ಯು ಸೇ ಶಾಲಿನಿ, ಓಕೆ ಶಾಲಿನಿ, you say Shalini IAS, there is somebody, they take you seriously. Not for other purpose, but they take you seriously in the sense you are responsible for, ನನಗೆ ಹೇಳಿದಾಗೆ you are 1%, others are 99%, you are responsible for 99% ಜನ ಅಂತ. ಆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ನೀವು ಒಂದು ರಿಕ್ವೆಸ್ಟ್ ಮಾಡಿದಾಗ they understand how valuable it is. ಅಂಡ್ ಅವ್ರಿಗೆ ಒಬ್ಲಿಗೇಷನ್ ಇದನ್ನು ಎಸ್ ವಿ ಶುಡ್ ಹೆಲ್ಪ್ ಅಂತ, ವಿ ಶುಡ್ ಡೂ ಇಟ್ ಅಂತ ಹೇಳಿ. ಸೊ ದಟ್ ಈಸ್ ಅದೊಂದು ಬಹಳ ಒಳ್ಳೆ ಅವಕಾಶ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ನಾನು ಕೃಷಿ ಇಲಾಖೆ, ಮಹಿಳಾ ಮಕ್ಕಳ ಇಲಾಖೆ, ಶಿಪ್ಪಿಂಗ್ ಇಲಾಖೆ, ಆಮೇಲೆ ಹಣಕಾಸು ಇಲಾಖೆ, ಒಳ್ಳೆ ನಮಗೆ ನಾಲೆಡ್ಜ್ ಮತ್ತೆ ನೆಟ್ವರ್ಕ್ ತುಂಬಾ. ಇವತ್ತು ನಾವು ಹೇಗೆ ಪ್ರತಿಯೊಂದು ಜಾಬ್ ಅಲ್ಲಿ ಮಾಡ್ತಾ ಹೋಗ್ತೀವಲ್ಲ, ಈಗ ಒಂದು ಮಾಡ್ತೀವಿ ಬಿಡ್ತೀವಿ ನೆಕ್ಸ್ಟ್ ಹೋಗ್ತೀವಿ, ಆದ್ರೆ ಆ ಕನೆಕ್ಷನ್ಸ್ ಹೋಗೋದಿಲ್ಲ. ಸೊ ದಟ್ ಇಸ್ ವೈ ದೇ ಸೇ ದಟ್ ನಮ್ಮ ಅನುಭವ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ಸ್ ಅದು ಬೆಳೀತಾ ಹೋಗ್ತದೆ ಆಸ್ ವಿ ಗ್ರೋ ಇನ್ ಸರ್ವಿಸ್. ಆವಾಗ ನಾವು ಲಾಸ್ಟ್ಗೆ ನಾವು ವೆನ್ ವಿ ಸೀನಿಯರ್ ಮೋಸ್ಟ್ ಆಗಿರ್ತೀವಿ, ಚೀಫ್ ಸೆಕ್ರೆಟರಿ ಆಗಿರ್ತೀವಿ, ನಮ್ಮ ಒಂದು ನೆಟ್ವರ್ಕ್ ಇಷ್ಟು ದೊಡ್ಡದಾಗತ್ತೆ ಅಂದ್ರೆ ನಮ್ಮ ಕೆಲಸ ಮಾಡೋದು ವೇಗ ಮತ್ತೆ ಕ್ವಾಲಿಟಿ ಅದು ಫಾಸ್ಟ್ ಆಗ್ತದೆ. ಸೊ ಎವ್ರಿ ಡೇ ಈಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಮತ್ತೊಂದು ಮಹತ್ವದ ಘಟ್ಟ ಅಂದ್ರೆ ತಾವು ಬೆಳಗಾವಿ DC ಆಗಿದ್ದಾಗಲೇ ಒಂದು ಮಹತ್ವದ ಪ್ರಥಮ ಬೆಳಗಾವಿ ಅಧಿವೇಶನ ನಡೆದಿದ್ದು. ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಎಲ್ಲ ರಾಜಕಾರಣಿಗಳು ಬಂದಿರಬಹುದಾಗಿರ್ಬೋದು. ಆ ಒಂದು ಸಂದರ್ಭವನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ ಹೆಗ್ಗಳಿಕೆ ತಮ್ಮದು. ಸೊ ಆ ಸಮಯ ಹೇಗಿತ್ತು? ನಮ್ಗೆ ಸವಾಲ್ಗಳು ಇದ್ದಾಗ ನಮ್ಗೆ ನಾವೇ ಟೆಸ್ಟ್ ಕೊಡೋ ಹಂಗೆ ಅಲ್ವಾ? ನನ್ನ ಸಾಮರ್ಥ್ಯ ಯಾವತ್ತು ಅದು ಸ್ಟಾಗ್ನೆಂಟ್ ಆಗ್ಬಾರ್ದು. IAS ಸೇರಿದೇನೆ ಮುಗೀತು ಇಲ್ಲ, ಪ್ರತಿ ಒಂದು ಹೆಜ್ಜೆ ಪ್ರತಿ ದಿನ, ನಿಜವಾಗಿ ನಾನು ಹೇಳಿದ್ರೆ ಪ್ರತಿ ದಿನ ಒಂದು ಸವಾಲಾಗಿ ಇರ್ತದೆ. ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ಸರಿ ಇದೆ ಎಲ್ಲ ನಾನು, ಬಟ್ ಅಲ್ಲಿ ಹೋಗಿ ಏನೋ ಒಂದು ಸಿಚುವೇಶನ್ ಬರುತ್ತಲ್ಲ ಹೇಳಕ್ಕಾಗಲ್ಲ. ದಟ್ ಈಸ್ ವೈ IAS ಅಂತ ಹೇಳಿದಾಗ ಈವನ್ ಪರೀಕ್ಷೆಗೆ ನೋ ಸಿಲೆಬಸ್ ಆಕ್ಚುಲಿ. ಪ್ರಪಂಚದ ಏನೇ ವಿಷಯ ಅವರು ನಿಮ್ಗೆ ಕೇಳಬಹುದು ಅಂತ ಇದೆಯಲ್ಲ, ಅದಕ್ಕೆ ಕಷ್ಟ. ಆದ್ರೆ ಅದಕ್ಕೆ ಒಂದು ರೀಸನ್ ಇದೆ. ಯಾಕೆಂದ್ರೆ ಈ ಸೇವೆಗೆ ಬಂದಾಗ ಕೋಟ್ಯಾಂತರ ಜನದಲ್ಲಿ ಕೋಟ್ಯಾಂತರ ಸಮಸ್ಯೆ ಅಲ್ವಾ? ನೀವು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ, ಪ್ರಿಡಿಕ್ಟ್ ಮಾಡಕ್ಕೂ ಆಗಲ್ಲ, ರೈಟ್? ಆದ್ರೆ ಅವ್ರ ನಿರೀಕ್ಷೆ ಏನು ನಿಮ್ಮಿಂದ? ನೀವು ಸಾಲ್ವ್ ಮಾಡ್ತೀರಾ, ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಲ್ವಾ? ನಾವು ನಾರ್ತ್ ಕರ್ನಾಟಕದಲ್ಲಿ ವಿಶೇಷವಾಗಿ ನೋಡ್ತೀವಿ,
ಮೇಡಮ್ ನೀವು ಮನ್ಸ್ ಮಾಡಿದ್ರೆ ಆಗತ್ತೆ ಅಂತ. ಆಗತ್ತೆ. ಅಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ಸರ್, ಇಲ್ಲ ಸಾಹೇಬ್ರೆ, ಇದು ನಿಯಮ ಪ್ರಕಾರ ಮಾಡಕ್ ಸಾಧ್ಯನೇ ಇಲ್ಲ, ನಮಗೆ ಪವರ್ ಇಲ್ಲ ಅಂತ ಹೇಳಿದಾಗ, ನೋ ಮೇಡಮ್, ನಮ್ಗೆ ಗೊತ್ತು ನೀವು ಮನ್ಸ್ ಮಾಡಿದ್ರೆ ಆಗ್ತದೆ. ಈಗ ಅವ್ರಿಗೆ ಏನ್ ಹೇಳಿ ದಟ್ ಈಸ್ ದ ಕಾನ್ಫಿಡೆನ್ಸ್ ಪೀಪಲ್ ಹ್ಯಾವ್ ಅಲ್ವಾ ಇನ್ ದ ಸರ್ವಿಸ್. ಇದೇ ತರ ಮುಖ್ಯಮಂತ್ರಿಗಳ ಹತ್ರ ಅಥವಾ MLA ಗಳ ಹತ್ರ ಹೋದಾಗ ಜನರು ಹಾಗೆ, ಅವರ ನಿರೀಕ್ಷೆ ಹಾಗೆ ಇರ್ತದೆ. ಅದಕ್ಕೆ ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ಇದ್ದಾಗ ಖಂಡಿತವಾಗಿ ನಾವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಬೇಕಾಗತ್ತೆ. ಕೇವಲ ರೂಲ್ ಅಂತ ಹೇಳಿ ನಾನು ಕಳಿಸ್ಬಿಟ್ರೆ ಮುಗ್ದೋಯ್ತು. ರೂಲ್ ಇದ್ರೂ ಸಹ ಒಟ್ಟಾರೆ ನನ್ನ ಪರ್ಪಸ್ ಸರ್ವ್ ಆಗಬೇಕು, ಆ ಮನುಷ್ಯಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೇಳಿ ಅದು ಆ ಮನೋಭಾವದಿಂದ ನಾವು ಮಾಡಿದ್ರೆ ಖಂಡಿತವಾಗಿ ನಮಗೆ ಸೊಲ್ಯೂಷನ್ ಸಿಗತ್ತೆ. ಸೊ ಈ ಚಾಲೆಂಜ್ ಆಗಲಿ ಅಥವಾ ಇನ್ನೊಂದು ಚಾಲೆಂಜ್ ಆಗಲಿ ಸೊಲ್ಯೂಷನ್ ಸಿಗತ್ತೆ. ಆದರೆ ಮೊದಲೇ ಹೇಳಿದಾಗೇನೆ ನಾವು ಎಷ್ಟು ಜನರ ಹೆಚ್ಚು ನಮ್ಮ ತಂಡವಾಗಿ ಬೆಳಿತೀವಲ್ಲ, ನಮ್ಮ ಟೀಮ್ ಸ್ಪಿರಿಟ್ ಅನ್ನ ಹೆಂಗ್ ಬೆಳಿತೀವಲ್ಲ, ಯಾಕೆಂದ್ರೆ ನಾನು ಏಕೈಕಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನನ್ನ ಟೀಮ್ ಹೆಂಗ್ ಬಿಲ್ಡಪ್ ಮಾಡ್ತೀನಿ, ಇಟ್ ಡಸಂಟ್ ಅಪಿಯರ್ ಟು ಬಿ ಡಿಫಿಕಲ್ಟ್ ಅಟ್ ಆಲ್. ಏನ್ ಸಮಸ್ಯೆನೇ ಅನ್ಸಲ್ಲ. ಸತ್ಯ. ಒಂದು ಮನೆ ಅಂದಾಕ್ಷಣ ನಾರ್ಮಲ್ ಆಗಿ ಎಲ್ಲರೂ ಮಾತಾಡೋದು, ಓ ಎಲ್ಲ ಇನ್ಚಾರ್ಜ್ ಹೋಮ್ ಮಿನಿಸ್ಟರ್ದ ಅಂತ ಕೇಳ್ತಾರೆ, ಅಂದ್ರೆ ಹೆಂಡತಿದ ಅಂತ. ಆದ್ರೆ ಇಲ್ಲಿ ನಾನು ನಿಮಗೆ ಕೇಳಬೇಕಾಗಿರೋದು ವಿಶೇಷವಾಗಿ, ಸೊ ನೀವು ದಂಪತಿಗಳು ಇಬ್ರು ಕೂಡ IAS ಆಫೀಸರ್ಸ್. ರಜನೀಶ್ ಸರ್, ನಿಮ್ಮನ್ನ ಬರೀ ಶಾಲಿನಿ ಅಂತ ಹೇಳಿದ್ರೆ ಗುರ್ತಿಡಿಯಲ್ಲ, ಶಾಲಿನಿ ರಜನೀಶ್ ಅಂದ್ರನೇ ಗೊತ್ತಾಗೋದು. ಅವ್ರಿಗೆ ಅಬ್ಜೆಕ್ಷನ್ ಇತ್ತು, ನನ್ನ ಹೆಸರು ಯಾಕೆ ಹಾಕಿದ್ರಾ ಅಂತ. ಅಂದ್ರೆ ಸರ್ ಕೇಳಿದ್ರಾ? ಓಕೆ ಇಲ್ಲ, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಅಂದ್ರೆ ಒಂದು ಕೆಲವು ಸಲ ಹೇಳ್ತಾರೆ ಒಂದೇ ಪ್ರೊಫೆಷನಲ್ ಇದ್ದಾಗ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ, ಆದ್ರೆ ಕೆಲವರು ಹೇಳ್ತಾರೆ ಇಲ್ಲ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಯಾಕಂದ್ರೆ ಇಬ್ಬರಿಗೂ ಗೊತ್ತಿರತ್ತೆ ಅಂತ. ಬಟ್ ನಿಮಗೆ ನಿಮ್ಮ ಪತಿ IAS ಅಧಿಕಾರಿಯಾಗಿದ್ದು ಅಥವಾ ನಿಮ್ಮ ಪ್ರತಿ ಇಲಾಖೆಗೆ ಬಂದಂತ ಸಕ್ಸಸ್ ಏನಿದೆಯಲ್ಲ, ಅವರ ಭಾಗ ಎಷ್ಟಿದೆ? 100%. ಖಂಡಿತವಾಗಿ ಅವರನ್ನ ನಾನಂತೂ ನನ್ನ ಗುರು ಅಂತ ಹೇಳ್ತೀನಿ. 3 ವರ್ಷ ನನ್ಗಿಂತ ಸೀನಿಯರ್ ಅವರು. ನಾನು ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ ಕೂಡ ನನಗೆ ಕನ್ನಡ ಗೊತ್ತಿರಲಿಲ್ಲ ಅಷ್ಟೊಂದು, ಆದ್ರೆ ನನಗೆ ಧೈರ್ಯವಾಗಿ ಮಾತನಾಡಕ್ಕೆ, ಬರೀಲಿಕ್ಕೆ ಎಲ್ಲದಕ್ಕೂ ಹೇಳ್ಕೊಡೋರು ಟೀಚರ್ ಇದ್ರು. ಆದ್ರೆ ಮನೆ ಮೊದಲು ಪಾಠಶಾಲೆ ಅಂತ ಹೇಳ್ತೀವಿ. ನಿಜವಾಗಿ ಅವರ ಒಂದು ಬಹಳ ದೊಡ್ಡ ಪಾತ್ರ ಇದೆ. ಮಾತ್ರವಲ್ಲ, ನಾನು ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಒಂದು ಕನ್ಫ್ಯೂಷನ್ ಅಥವಾ ಏನ್ ಮಾಡಲಿ ಅಂತ ಯೋಚನೆ ಬಂದಾಗ ನಾನು ಅವರಿಗೆ ಕನ್ಸಲ್ಟ್ ಮಾಡಿದಾಗ, ಹಿ ಈಸ್ ದ ಬೆಸ್ಟ್ ಫ್ರೆಂಡ್, ಫಿಲಾಸಫರ್, ಗೈಡ್. ಮತ್ತೆ ಕಂಪ್ಯಾಟಿಬಿಲಿಟಿ, ಐ ಥಿಂಕ್ ನನ್ಗೆ ಗೊತ್ತಿಲ್ಲ, ಒಬ್ಬರೇ ಗಂಡಲ್ಲ, ಸೊ ಬೇರೆ ಗೊತ್ತಿಲ್ಲ. ಆದ್ರೆ ಒಂದೇ ಸರ್ವಿಸ್ ನಲ್ಲಿ ನಾವು ಇರೋದ್ರಿಂದ ಅವರಿಗೆ ಗೊತ್ತಿರುತ್ತೆ. ಸಪೋಸ್ ನಾನು ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಇಟ್ಕೊಟ್ಟು, ನಾನು ಬರ್ತೀನಿ ಅಂತ ಹೇಳಿದೆ, ಲಂಚ್ ಎಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ, ಆದ್ರೆ ಸಡನ್ ಆಗಿ ಏನೋ ಬಂತು, ಏನೋ ಮೇಲಧಿಕಾರಿಯಿಂದ, ಮಿನಿಸ್ಟರ್ ಇಂದ ಯಾರೊಬ್ರದ್ದು ಬಂತು, ನಾನು ಬರಕ್ ಆಗ್ಲಿಲ್ಲ ಅಂತ. ಬೇರೆ ಒಂದು ಸನ್ನಿವೇಶ ಇದ್ರೆ ನಮ್ಮ ಯಜಮಾನ್ರು ಯಾರೇ ಇರ್ಲಿ ಅಲ್ವಾ, ಎಷ್ಟು ಗಲಾಟೆ ಆಗ್ತಿತ್ತು ಮನೆಯಲ್ಲಿ ಅಲ್ವಾ. ಆದ್ರೆ ಇಲ್ಲಿ ಅವ್ರಿಗೆ ಅರ್ಥ ಆಗ್ತದೆ, ನಾಳೆ ಸೇಮ್ ಸಮಸ್ಯೆ ಅವರಿಗೂ ಅವ್ರಿಗೆ ಗೊತ್ತು. ಸೊ ಸಹಜವಾಗಿ ತಗೊಳ್ತಾರೆ, ಎಸ್ ಇಟ್ಸ್ ಓಕೆ ಅಂತ ಅಲ್ವಾ. ಮತ್ತೆ ಅವರು ಈ ರೀತಿ ಆಗೋದಕ್ಕೆ ಅವ್ರ ತಾಯಿ ರೆಸ್ಪಾನ್ಸಿಬಲ್, ಯಾಕಂದ್ರೆ ಅವರು ಇಬ್ರು, ನಮ್ಮ ಅತ್ತೆ ಮತ್ತು ಮಾವ ಕೂಡ ಇಬ್ರು ಪ್ರೊಫೆಸರ್ಸ್. ಸೊ ಬಹುಶಃ ಅವರು ಯಾವ ತರ ಅವರನ್ನ ಬೆಳೆಸಿದಾರಲ್ಲ, ಅವ್ರು ನೋಡಿದ್ದಾರೆ, ತಾಯಿ ಕೆಲಸ ಮಾಡಿದಾರ ಅಂತ ನೋಡಿದ್ದಾರೆ. ವರ್ಕಿಂಗ್ ವುಮನ್ ಅಂದ್ರೆ ಏನು ಅಂತ ಗೊತ್ತು. ಸಿ, ಇಫ್ ಯುವರ್ ಮದರ್ ಇಸ್ ನಾಟ್ ವರ್ಕಿಂಗ್, ನಿಮಗೆ ಅದು ಬರೋದಿಲ್ಲ, ಮನೋಭಾವ ಬರೋದಿಲ್ಲ ಅಲ್ವಾ, ನೀವು ಅದೇ ಎಕ್ಸ್ಪೆಕ್ಟ್ ಮಾಡ್ತೀರಿ. ಸೊ ನನಗೆ ಅನ್ಸುತ್ತೆ ನಮ್ಮ ಜೆಂಟ್ಸ್ ಇದರಲ್ಲಿ ಇದು ಒಂದು ಸ್ವಲ್ಪ ಸೆನ್ಸಿಟಿವಿಟಿ, ದಟ್ ಹೆಣ್ಮಕ್ಳು ಕೂಡ ನಾನ್ ಹೆಂಗಿದ್ದೀನಿ ಅದೇ ಅವರಿಗೆ ಕೂಡ ಸವಾಲ್ಗಳು ಅಥವಾ ಜವಾಬ್ದಾರಿಗಳು ಇದಾವೆ, ಅವರಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಔಟ್ಸೈಡು ಇದೆ, ಮನೆ ಬಿಟ್ಟು ಔಟ್ಸೈಡು ಇದೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ, ನನಗೆ ಅನ್ಸುತ್ತೆ ನಾನು ಮಹಿಳಾ ಇದು ಕಮಿಷನ್ ಇದೆಯಲ್ಲ, ವಿಮೆನ್ ಕಮಿಷನ್, ಅದರಲ್ಲಿ ದಿನಕ್ಕೆ ಕನಿಷ್ಠ 100 ಕೇಸಸ್ ಬರ್ತವೆ. ಮೇಜರ್ ಪ್ರಾಬ್ಲಮ್ ಇದು, ಮೆಂಟಲ್ ಸೆಟ್, ಮೈಂಡ್ ಸೆಟ್ ಅಲ್ವಾ. ಗಂಡ ಏನ್ ಹೇಳ್ತಾರೆ, ಅವ್ರ ನಿರೀಕ್ಷೆಗೆ ತಕ್ಕಂತೆ ಹೆಂಡತಿ ಕೆಲಸ ಮಾಡ್ತಾ ಇಲ್ಲ ಅಥವಾ ವಡೆವರ್ ನಡುತ್ತೆ ಇಲ್ಲ, ಈಗುವಾಗ ಸೇಮ್ ಪ್ರಾಬ್ಲಮ್, ಅಥವಾ ಡೌರಿ ಅಂಡ್ ಆಲ್. ಅಗೇನ್ ವೆನ್ ಯು ಆರ್ ಈಕ್ವಲ್, ಯಾಕೆ ಡೌರಿ? ಸೊ ಇದು ಮೈಂಡ್ ಸೆಟ್ ನಮ್ಮ ಸಮಾಜದಲ್ಲಿ, ಪರ್ಟಿಕ್ಯುಲರ್ಲಿ ನಮ್ಮ ಗಂಡಸರಲ್ಲಿ ಇದು
ಶೈಕ್ಷಣಿಕ ಅವಸ್ಥೆಯಿಂದ ಹೌದು. ಇದು ಬೆಳೀತಾ ಬಂದ್ರೆ ನನಗೆ ಅನ್ಸುತ್ತೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ದೌರ್ಜನ್ಯತೆ, ನಾವು ಹೆಣ್ಮಕ್ಳು ಸಬಲೀಕರಣ ಬಗ್ಗೆ ಏನ್ ಮಾತಾಡ್ತೀವಿ ಅಥವಾ ತಾರತಮ್ಯನ ನಿರ್ಮೂಲನೆ ಮಾಡ್ಬೇಕಂತ ತಾನಾಗ್ತದೆ. ಮೇಡಮ್, ಸರ್ಕಾರಿ ಯೋಜನೆಗಳಂತಾಗ್ಲಿ ಅಥವಾ ಸರ್ಕಾರಿ ನಿಯಮಗಳಂತಾಗ್ಲಿ ಒಂದು ಅಪವಾದ ಇತ್ತು, ಪೇಪರ್ ಅಲ್ಲಿ ಧೂಳು ತಿಂತವೆ ಸರ್ಕಾರಿ ನಿಯಮಗಳನ್ನುವಂಥದ್ದು. ಆದ್ರೆ ಪೇಪರ್ನಲ್ಲಿ ಅಡಗಿದ ಅಕ್ಷರಗಳನ್ನ ನೀವು ಕಾರ್ಯರೂಪಕ್ಕೆ ತಂದಿದ್ದು ಒಂದು ಕಡೆ, ಆದ್ರೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಇರುವಂತಹ ಅನುಭವ ಆಗಿರಬಹುದು, ನಿಮ್ಮ ಜ್ಞಾನ ಆಗಿರಬಹುದು, ನಿಮ್ಮ ತಿಳುವಳಿಕೆ ಆಗಿರಬಹುದು, ಇದೆಲ್ಲವನ್ನ ಅಕ್ಷರ ರೂಪಕ್ಕೆ ತಂದಿದ್ದೀರಿ. ತಾವು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಪುಸ್ತಕ ಬರೀಬೇಕು ಅಂದ್ರೆ ಬಹಳಷ್ಟು ಪುಸ್ತಕ ಓದುವಂತ ಗೀಳು ಇರಬೇಕು. ನಿಮ್ಗೆ ಹೇಗೆ ಶುರು ಆಗಿದೆ ಮೇಡಮ್ ಇದು? ಇಂಗ್ಲಿಷ್ ನಲ್ಲಿ ಹಿಂದೆನೆ ಬರ್ದಿದ್ದೆ ನಾನು, ಆದ್ರೆ ನನಗೆ ಇದು ಒಂದು ಸವಾಲ್ ತರ ಇತ್ತು. ಕನ್ನಡ ಕಲ್ತಿದ್ದೀನಿ, ಫೈಲ್ಗಳಲ್ಲಿ ವರ್ಕ್ ಆಗ್ತಿದೆ, ಆದ್ರೆ ಬರೆಯುವಂತ ಒಂದು ಹೆಜ್ಜೆ ನಾನು ಮುಟ್ಟಬೇಕು ಅಂತ. ನನ್ನ ಮಾವ ಅವರು ಪ್ರೊಫೆಸರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅತ್ತೆ ಪ್ರೊಫೆಸರ್ ಆಫ್ ಸಂಸ್ಕೃತ್. ಸೊ ಅವರು ಮೊದಲು ನಮಗೆ PhD ಮಾಡಿ ಅಂತ ಇದು ಮಾಡಿದ್ರು. ಆಮೇಲೆ ಅವರು ಅಕಾಡೆಮಿಷಿಯನ್ಸ್ ಇಬ್ರು, ಯಾವಾಗಲೂ ಸ್ಟಡೀಸ್ ಬುಕ್ಸ್ ಇವೆಲ್ಲ 150 ಬುಕ್ಸ್ ಬರೆದಿದ್ದವರು. ಸೊ ಅವರು ನನಗೆ ಒಂದು ಈಸ್ ಮೈ ಮಾಡೆಲ್. ನಾನಿನ್ನು ರೀಚ್ ಆಗಿಲ್ಲ, ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ. ಆದರೆ ಅವರಿಂದ ನಾನು ಇದನ್ನು ಆರ್ಟ್ ಅನ್ನ ಕಲ್ತಿದ್ದೀನಿ. ನಾವು ಈಗ ಪ್ರತಿದಿನ ನಾನು ಹೇಳಿದೆ ಅಲ್ಲ, ಪರ್ಟಿಕ್ಯುಲರ್ ಈ ಸರ್ವಿಸ್ ನಲ್ಲಿ ಬಂದಾಗ ಪ್ರತಿದಿನ ಒಂದು ಹೊಸ ಅನುಭವ, ಆ ಹೊಸ ಅನುಭವದಿಂದ ಒಂದು ಹೊಸ ಕಲಿಕೆ ಅಲ್ವಾ. ಆ ಕಲಿಕೆ ನನಗೆ ಇಂಥ ವಯಸ್ಸಲ್ಲಿ ಇಂಥ ಸನ್ನಿವೇಶದಲ್ಲಿ ಸಿಕ್ಕಿದೆ. ಇನ್ನೊಬ್ಬರಿಗೆ ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅಲ್ವಾ, ಆದ್ರೆ ಅದು ಸಾರ್ಥಕವಾಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲಿ ಸಾರ್ಥಕ ಆಗುತ್ತೆ ಅಂತ ಹೇಳಿ ಆ ಯೋಚನೆ ನನಗೆ ಬಂದಾಗ, ನಾವು ಸರ್ಕಾರದವರಿಗೆ ಕೂಡ ಸಮಾಜ ಸೇವೆಗೆ ತಾನೇ ಬಂದಿದ್ದು, ಅದೇ ಅದನ್ನ ನನ್ನ ಪರ್ಸನಲ್ ಟೈಮ್ ನಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಏನ್ ಅನುಭವ ನಾನು ಅಟ್ ದಿ ಕಾಸ್ಟ್ ಆಫ್ ಸರ್ಕಾರ ಅಥವಾ ನನ್ನ ಸಂಬಳ ಪಡೆದು ಸಿಗ್ತಾ ಇದೆ, ಅದನ್ನು ನಾನು ಪುಸ್ತಕ ರೂಪದಲ್ಲಿ ತಂದ್ರೆ ಸಾವಿರಾರು ಜನರಿಗೆ ಅದು ಒಂದು ಸಿಗುತ್ತೆ ಅಂತ. ಸೊ ಮೈ ಬೆಸ್ಟ್ ಮೊಮೆಂಟ್ ಈ ವಿಷಯದಲ್ಲಿ ಗುಲ್ಬರ್ಗಾದಲ್ಲಿ ನಾನು ಯಾವ್ದೊಂದು ಸಂಡೇ ದಿನ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಸೊ ಒಬ್ಬ ವಿಕಲಚೇತನ ಹುಡುಗ ನಾನು ಕಾರಿಂದ ಇಳಿದು ಕೆಳಗೆ ಬಂದಾಗ, ಮೇಡಮ್ ನೀವು ಶಾಲಿನಿ ರಜನೀಶಾ? ಹೌದು. ನೀವು ಪುಸ್ತಕ ಬರೆದಿದ್ದಿಲ್ಲ, ನಿಮ್ ಭವಿಷ್ಯ ನಿಮ್ ಕೈಯಲ್ಲಿ ಅಂತ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಪ್ರಕಟಣೆ ಆಗಿತ್ತು. ಹೌದು ಅಂತ. ಮೇಡಮ್ ನಾನು ಓದಿದ್ದೀನಿ, ನನಗೆ ಈ ಕೈಗೆ ಪ್ರಯೋಜನ ಆಯ್ತು ಅಂತ ಹೇಳಿ. ಈ ನೆವರ್ ಸೈಡ್ ಯು ಆರ್ ಎನ್ IAS ಆಫೀಸರ್. ಅವ್ರು ನನಗೆ ಒಬ್ಬ ಪುಸ್ತಕ ಬರೆದವರು ಲೇಖಕಿಯಾಗಿ ಗುರುತಿಸಿದಾನಂತ. ಸೊ ಎಷ್ಟೋ ಜನರಿಗೆ ಇದು ಒಂದು ಉಪಯೋಗ ಆಗಿದೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅಪ್ಲಿಕೇಶನ್ ಆಫ್ ನಾಲೆಜ್ ಅಲ್ವಾ. ಈ ನಾಲೆಜ್ ಅನ್ನ ಹೇಗೆ ಅಪ್ಲಿಕೇಟ್, ಇದು ಶುರು ಹೆಂಗಾಯ್ತಂದ್ರೆ ವಿಶ್ವೇಶ್ವರ್ ಭಟ್ ಅವರು ವಿಜಯ ಕರ್ನಾಟಕದಲ್ಲಿ ಸಂಪಾದಕರಾಗಿದ್ದಾಗ ನಾನು ಯಾವುದೋ ಒಂದು ಕೆಲಸಕ್ಕೆ ಅವ್ರ ಜೊತೆಗೆ ಮಾತನಾಡಿದಾಗ ನಾನು ಹೇಳಿದೆ, ನೋಡಿ ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೊಂದು, ಆದ್ರೆ ನನಗೆ ಅನ್ಸುತ್ತೆ ನಮ್ಮ ಸರ್ಕಾರಿ ಯೋಜನೆಗಳ ಪಬ್ಲಿಸಿಟಿ ಆದ್ರೆ ತಾನೇ ಜನರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಅವ್ರಿಗೆ ಗೊತ್ತಿಲ್ಲ. ಸಪೋಸ್ ನಾನೀಗ 104 ಹೇಳ್ತೀನಿ ಅಥವಾ ಮಹಿಳಾ ಸಹಾಯವಾಣಿ ನಂಬರ್ ಹೇಳ್ತೀನಿ, ಬಹಳ ಮಂದಿಗೆ ಅದು ಗೊತ್ತಿಲ್ಲ. ನಿಮ್ಗೆ ಏನೋ ಸಮಸ್ಯೆ ಬಂದಾಗ ನೀವು ಮನೆಯಲ್ಲಿ ಒಬ್ರಿದ್ದೀರಿ, ಯಾರನ್ನ ಸಹಾಯ ಕೇಳಬೇಕು ಅಂತ ಹೇಳಿ ನಿಮ್ಗೆ ಅವಾಗ ಏನ್ ತಲೆಗೆ ಬರೋದಿಲ್ಲ. ಆದ್ರೆ ಇಂಥದ್ದು ಸಹಾಯವಾಣಿ ಸರ್ಕಾರದಿಂದ ನಡೀತಿದೆ, ಅದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ಅದು ಹೆಂಗ್ ಗೊತ್ತಾಗ್ತದೆ? ನಾವು ಅದ್ರ ಬಗ್ಗೆ ಪ್ರಚಾರ ಮಾಡಿದ್ರೆ ತಾನೆ. ಸೊ ಅದು ಪ್ರಚಾರ ಮಾಡಕ್ಕೆ ಹೇಗೆ ಅಂತ ಹೇಳಿ ಅವ್ರು ಹೇಳಿದ್ರು, ನೋಡಿ ನೀವು ಎಷ್ಟು ಒಟ್ಟಿಗೆ ಬರೀತಿರೋ ನಾನು ನಿಮ್ಗೆ ಅಂಕಣ ಇಷ್ಟು 1000 words 3000 words ಎಷ್ಟು ನಾನು ಕೊಡ್ತೀನಿ, ನೀವು ಯಾವ ಯೋಜನೆ ಬಗ್ಗೆ ಬರೀತಿರೋ ಬರೀರಿ, ನೋ ಕಾಸ್ಟ್, ಆಬ್ವಿಯಸ್ಲಿ ನೋ ಕಾಸ್ಟ್, ನಿಮ್ಗೂ ಏನು ಸಿಗಲ್ಲ, ನಾನು ಏನು ತಗೊಳ್ಳಲ್ಲ, ನೀವು ಬರೀರಿ ಅಂತ ಹೇಳಿ. ದಟ್ ಬಿಕೇಮ್ ಸೋ ಪಾಪ್ಯುಲರ್. ನಡೆ ಮುಂದೆ ಅದನ್ನ ಮತ್ತೆ ಜೋಡಿಸ್ಬಿಟ್ಟು ನಾನು ಬಹುಶಃ 300 ಆರ್ಟಿಕಲ್ಸ್ ಏನಿತ್ತಂತ ನಡೆ ಮುಂದೆ ಅಂತ ಪುಸ್ತಕ ತಂದಿದೆ. ಅದು ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಮತ್ತು ವಿಕಲಚೇತನರು ಮತ್ತೆ ಸೀನಿಯರ್ ಸಿಟಿಸನ್ಸ್ ಬಗ್ಗೆ, ಹಿರಿಯ ನಾಗರಿಕರ ಬಗ್ಗೆ ಇತ್ತು. ತುಂಬಾ ಚೆನ್ನಾಗಿ ಅದರಿಂದ ಬಹಳ ನನಗೆ ದಿನಾ ಅದು ಅದೇ ಒಂದು ಮೇಲ್ ನೋಡೋದೇ ದೊಡ್ಡ ಕೆಲಸ ಆಗ್ತಿತ್ತು ನನಗೆ. ಪರ್ಸನಲ್ ಮೇಲ್ ಇದ್ರ ಬಗ್ಗೆ ಬರ್ತಿತ್ತು ಅಲ್ಲ, ಜನ ಅದನ್ನ ಈ ಮಾಹಿತಿ ನಮ್ಗೆ ಅವಾಗ ಸಕಾಲ ಇರ್ಲಿಲ್ಲ. ಸೊ ಈ ಮಾಹಿತಿಯಿಂದ ನಾನು ಈ ಸೌಲಭ್ಯ ಪಡೆದಿದ್ದೀನಿ, ನನಗೆ ಹೀಗೆ ಉಪಯೋಗ ಆಯ್ತು ಅಂತ ಹೇಳಿ ಬಹಳ ಮಂದಿ ನನಗೆ ರೆಸ್ಪಾನ್ಸ್ ಕೊಡ್ತಿದ್ರು.
ಬಟ್ ಅದೆಷ್ಟು ಒಳ್ಳೆ ಅದರಿಂದ ಇನ್ನೂ ಸಾರ್ಥಕತೆ ಹೆಚ್ಚು. ಅಲ್ಲ ಮ್ಯಾಮ್. ಅಂದ್ರೆ ಆ ಕ್ಷಣ ನೀವು ನೋಡಿದಾಗ, ರಿಪ್ಲೈ ನೋಡಿದಾಗ ಎಷ್ಟು ಖುಷಿ ಅನ್ಸತ್ತಲ್ವಾ ಅದು. ಅದರಿಂದಲೇ ನೆಕ್ಸ್ಟ್ ಬರುತ್ತಲ್ಲ ಆರ್ಟಿಕಲ್. ಎಸ್. ಅಂಡ್ ಪ್ಲಸ್ ಮ್ಯಾಮ್, ನಿಮ್ಮ ಬರವಣಿಗೆನಲ್ಲಿ ಮರೆಯಕ್ಕೆ ಆಗದೆ ಇರೋದು ಅಂತ ಹೇಳಿದ್ರೆ, ಒಂದು IAS ದಂಪತಿಗಳು ಅಂತ ಎಲ್ಲರಿಗೂ ಗೊತ್ತಿರೋದು, ಆದ್ರೆ ಪುಸ್ತಕ ರೂಪದಲ್ಲಿ ಕೂಡ ಅದು ಬಂದದ್ದು, ಜೊತೆಗೆ ಅದೊಂದು ದಾಖಲೆ ಆಗಿದ್ದು ಕೂಡ ಒಂದು ದೊಡ್ಡ ಇತಿಹಾಸನೇ. ಆ ಪುಸ್ತಕ ಪ್ರೇರಣೆ ಏನು, ಹೇಗೆ ಮ್ಯಾಮ್? ಅದೇ ನನಗೆ ಬಹಳ ಯಂಗ್ಸ್ಟರ್ಸು, ನಾನು ಹೋಗ್ತಿದ್ದೆ ನನ್ನ ಇಷ್ಟ ಹಾಗೆ ಇರೋ, ನನಗೆ ಯಾವಾಗ ಸಂಡೇ ಸ್ಯಾಟರ್ಡೇ ಯಾವುದೊಂದು ಈವ್ನಿಂಗ್ ಟೈಮ್ ಫ್ರೀ ಸಿಕ್ಕಿದಾಗ ಕಾಲೇಜಸ್ಗಳಲ್ಲಿ ಅಥವಾ ಯಾವುದೇ ಒಂದು ಸಮುದಾಯ ಇದರಲ್ಲಿ ನನಗೆ ಇನ್ವೈಟ್ ಮಾಡ್ತಿದ್ರು. ನಾನು ಮಕ್ಕಳ ಜೊತೆಗೆ ಯುವ ಎಸ್ಪಿರೇಷನ್ ಇರ್ತಕ್ಕಂಥವ್ರನ್ನ ಹೋಗಿ ಗೈಡ್ ಮಾಡ್ತಾರೆ. ಯಾಕಂತಂದ್ರೆ ನಾನು ಕೂಡ ಈ ಸ್ಟೇಜ್ ಇಂದ ಹೋಗಿದೆ. ಸೊ ಅಫ್ಕೋರ್ಸ್ ನನ್ನ ತಂದೆ ನನ್ ಗೈಡ್ ಮಾಡಿದ್ರು, ಆದ್ರೂ ಅವರು ನನಗೆ ಬೇರೆಯವರ ಜೊತೆಗೆ ಕೂಡ ಕರ್ಕೊಂಡು ಹೋದ್ರು. ಅವರಿಂದ ಸಿಕ್ಕಿರೋದು ಗೈಡೆನ್ಸ್ ಸರ್ಟನ್ಲಿ ನನಗೆ ತುಂಬಾ ಸಹಾಯವಾಯ್ತು. ಅದರಿಂದ ಆ ಸಹಾಯ ನಮ್ಮ ಮಕ್ಕಳಿಗೂ ಆಗ್ಲಿ ಅಂತ ಹೇಳಿ ಅದೊಂದು ಪ್ರೇರಣೆ. ಬಿಕಾಸ್ ನಾಟ್ ಎವ್ರಿಬಡಿ ಹ್ಯಾಸ್ ಪೇರೆಂಟ್ಸ್, IAS ಪೇರೆಂಟ್ಸ್ ಅಥವಾ ಕನೆಕ್ಷನ್ಸ್. ಸೊ ಅದರಿಂದ ನಾನು ಯಾವತ್ತು ಇದೊಂದು ಸಮಾಜ ಸೇವೆಗೆ ಒಂದು ಇಡಬೇಕು ಅಂತ, ಒಂದು ನನ್ನ ಕೊಡುಗೆ ಇರಬೇಕು ಅಂತ ಹೇಳಿ ನಾನು ಪ್ರಾರಂಭ ಮಾಡಿದೆ. ಅದನ್ನ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಹೋದಾಗ ನನಗೆ ಪಾಸಿಬಲ್ ಇರ್ತಿರ್ಲಿಲ್ಲ ಜಾಸ್ತಿ ಕಡೆ ಹೋಗಿ, ಅಥವಾ ಬಹಳಷ್ಟು ಮೇಲ್ಸ್ಗಳು ಬರ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ರಿಪ್ಲೈ ಕೊಡೋದು ಅದು ನಾನೇ ಕೊಡ್ಬೇಕಾಗ, ನನ್ನ PA ಗೆ ಏನ್ ಹೇಳಕ್ಕಾಗಲ್ಲ, ಅಥವಾ ನನ್ನ ಅಂಡರ್ ಸೆಕ್ರೆಟರಿಗೆ ಹೇಳಕ್ಕಾಗಲ್ಲ. ಅದಕ್ಕೆ ಈ ಎಲ್ಲಾ ಅನುಭವಗಳನ್ನ, ಈ ಎಲ್ಲಾ ವಿಷಯಗಳನ್ನ ಯಾಕೆ ಒಂದು ಪುಸ್ತಕ ರೂಪದಲ್ಲಿ ತರಬಾರ್ದಂತ ಹೇಳಿ ನಾನು ಆ ಪುಸ್ತಕನ ತಯಾರು ಮಾಡಿದೆ. ನನ್ನ ಸ್ನೇಹಿತೆ ಒಬ್ಬ ಉಷಾ ವಾಸು ಅಂತ ಫ್ರೀಲಾನ್ಸ್ ಜರ್ನಲಿಸ್ಟ್ ಇದ್ರು, ಅವರು ನನಗೆ ಹೆಲ್ಪ್ ಮಾಡಿದ್ರು. ರಜನೀಶ್ ಅವರು ಬಹಳಷ್ಟು ಹಂಚಿಕೆ ಮಾಡಿಲ್ಲ ಅವರ ಅನುಭವಗಳನ್ನು, ಎಷ್ಟು ಸಿಕ್ತೋ ಅಷ್ಟು ತಗೊಂಡಿದ್ದೇನೆ. ಆದ್ರೆ ನನ್ನ ಅನುಭವಗಳನ್ನ ಬಟ್ ಇದ್ರ ಜೊತೆಗೆ ಒಂದು ಪ್ರಶ್ನೆ ನಾನು ಕೇಳಬೇಕು ಶ್ವೇತಾ, ಯಾಕಂದ್ರೆ ನಾವೆಲ್ಲರೂ ಕನ್ನಡದವರಾಗಿ ಕನ್ನಡ ಭಾಷೆ ಕೇಳಿದ ತಕ್ಷಣ ತುಂಬಾ ಖುಷಿ ಪಡ್ತೀವಿ. ಆದ್ರೆ ಬೇರೆ ಭಾಷೆಯವರು ಬಂದು ಇಲ್ಲಿ ಮಾತಾಡಿದಾಗ ಅದು ಡಬಲ್ ಖುಷಿ ಆಗತ್ತೆ. ಅಂಥದ್ರಲ್ಲಿ ಈಗ ಶ್ವೇತಾ ಆರಂಭದಲ್ಲೇ ಹೇಳಿದಾಗೆ ಪಂಜಾಬಿ ಹುಡುಗಿ ಇಲ್ಲಿಗೆ ಬಂದು ಕನ್ನಡ ಕಲಿತು ಕನ್ನಡ ಮಾತಾಡೋದು ಅಂದ್ರೆ ಅದರ ಸೊಗಸು ನಮಗೆ ಕೇಳಕ್ ಖುಷಿ. ಆದ್ರೆ ನಿಮಗೆ ಕನ್ನಡ ಭಾಷೆ ಬಗ್ಗೆ ಏನನ್ಸುತ್ತೆ? ತುಂಬಾ ಸಂತೋಷ. ನನಗೆ ಆಕ್ಚುಲಿ ಮರ್ತೋಗಿದೆ ನನ್ನ ಭಾಷೆ ಬೇರೆ ಇತ್ತ ಅಂತ ನೋಡಿ. ಹೇಳಿದ್ರೆ ನನ್ನ ಕನಸದಲ್ಲಿ ಕೂಡ ಕನ್ನಡದಲ್ಲಿ ಕನಸು ನೋಡ್ತಾ ಇದ್ದೀನಿ. ನಾವು ವಿ ಆರ್ ಕನ್ನಡಿಗಾಸ್ ಪ್ರಾಪರ್. ನಿಜವಾಗಿ ಇದು ತುಂಬಾ ಸ್ವೀಟ್ ಭಾಷೆ ಅಲ್ವಾ ಇದು. ಅದು ಕೇಳಿದ ತಕ್ಷಣ ಕೂಡ ನೀವೀಗ ನೋಡಿ ಇಂಟ್ರೊಡಕ್ಷನ್ ಹೇಳ್ತಿದ್ರಿ, ನಾನ್ ನಿಮ್ಮ ಇದರಲ್ಲಿ ಹೀಗೆ ಹೋಗ್ತಾ ಇದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿ ಫ್ಲೋ ಇದೆ ಅಲ್ಲ. ಕೋರ್ಸ್ ಇದು ನಮ್ಗೆ ಒಳ್ಳೆ ಹೆಮ್ಮೆಯ ಒಂದು ವಿಷಯ. ಕನ್ನಡ ಎಷ್ಟು ಹಳೆ ಭಾಷೆ ಕೂಡ ಇದೆ. ಆಮೇಲೆ ಎಷ್ಟು ನಮ್ಗೆ ಇದು ನಮ್ಮ ರೈಟರ್ಸ್ಗಳು ಪ್ರಶಸ್ತಿಯನ್ನ ಪಡೆದವರು, ಅತ್ಯುತ್ತಮ ಪ್ರಶಸ್ತಿಗಳನ್ನು ಪಡೆದರು ನಮ್ಮವರು ಇದ್ದಾರೆ ಅಂದ್ರೆ ನಿಜವಾಗಿ ಬಹಳ ಹೆಮ್ಮೆ. ಮತ್ತೆ ನಾನು ಕನ್ನಡ ಕಲ್ಚರ್ ಸೆಕ್ರೆಟರಿ ಆಗಿದ್ದೆ. ಸೊ ಒಬ್ಬ ನಾನ್ ಕನ್ನಡಿಗ ಕನ್ನಡ ಕಲ್ಚರ್ ಸೆಕ್ರೆಟರಿ ಆಗಿ ಅಲ್ಲ, ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಅಟ್ಲೀಸ್ಟ್ ಅದು ಗುರ್ತಿಸಿದ್ದಾರೆ. ಅಂದ್ರೆ ನಾನು ಈ ಕೆಲಸವೂ ಮಾಡಬಹುದು ಅಂತ. ಅದು ಅದರ್ ವರ್ಕ್ ಟೆಕ್ನಿಕಲ್ ಇರುತ್ತೆ, ಬಟ್ ಇದು ಒಂದು ತುಂಬಾ ನಮ್ಮ ಚಿರಂಜೀವಿ ಸಿಂಗ್ ಸಾಹೇಬ್ರ ಬಗ್ಗೆ ನೀವೆಲ್ಲರೂ ಕೇಳಿದ್ರಿ. ಅವರು ಕೂಡ ಪಂಜಾಬ್ದವರು, ಆದ್ರೆ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಕನ್ನಡ ಮಾತಾಡ್ತಾರೆ. ಹೌದು ಮ್ಯಾಮ್, ಅವರು ನಿಜವಾಗಿ ನಮ್ಗೆ ಒಂದು ರೋಲ್ ಮಾಡೆಲ್ ಆಗಿ. ಅವ್ರು ಮಾಡಿದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಈ ರೀತಿ ಖಂಡಿತವಾಗಿ ನನಗೆ ತುಂಬಾ ಖುಷಿ ಆಗ್ತದೆ. ಆದ್ರೆ ಪ್ರಪ್ರಥಮದಲ್ಲಿ ನಮ್ಗೆ ಅಕಾಡೆಮಿಯಲ್ಲಿ ಮಸೂರಿಯಲ್ಲಿ ಒಂದು ಕ್ಲಾಸ್ ಕನ್ನಡ ಕ್ಲಾಸ್ ಇತ್ತು. ಯಾವುದೇ ಕ್ಯಾಡರ್ ಸಿಕ್ಕಿದಾಗ ಆ ಕ್ಲಾಸ್ ಕಲಿತಿದ್ರು. ಸೊ ಸಂಜೆ 4:30 ಇಂದ 5:30 ವರೆಗೂ ಆ ಕ್ಲಾಸ್ ನಡೀತಿತ್ತು. ಸುಧೀರ್ ಕೃಷ್ಣ ಸಾಹೇಬ್ರು ನಮ್ಮ ಕೋರ್ಸ್ ಡೈರೆಕ್ಟರ್ ಇದ್ರು, ಅವರು IAS ಕರ್ನಾಟಕದವರು. ಸೊ ಅವ್ರು ನಮಗೆ ಬಹಳ ಕ್ಲಿಯರ್ ಆಗಿ, ನೀವು ಬೇರೆ ಕ್ಲಾಸಸ್ ನೀವು ಅಟೆಂಡ್ ಮಾಡಿದ್ರು ಪರವಾಗಿಲ್ಲ, ಇದು ಲ್ಯಾಂಗ್ವೇಜ್ ಬಗ್ಗೆ ನೀವು ಬಹಳ ಸ್ಪೆಸಿಫಿಕ್. ಯಾಕಂದ್ರೆ ನೀವು ಹೋದ್ ಕೂಡಲೇ ಈ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಏನು ಪ್ರಯೋಜನ ಇಲ್ಲ. ಯಾವ ಡಿಗ್ರಿ, ಯಾವ ಟ್ರೈನಿಂಗ್ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನೀವು ಜನರು ಮಾತನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಾ, ಆಡಳಿತ ಏನ್ ಮಾಡ್ತೀರಾ ಅಂತ. ಸೊ ಆ ಟ್ರೈನಿಂಗ್ ಫಸ್ಟ್ ಟೈಮ್ ನಾನು ಹೋದಾಗ ಅವರು ಕಲಿಸಿದ್ರು. ಅಂತ ಮಾಡಿದ್ರಲ್ಲ,
ಇಟ್ ರಿಮೈಂಡೆಡ್ ಮಿ ಆಫ್ ಜಲೇಬೀಸ್. ಓಕೆ ಈ ಜಲೇಬಿ ಆ ಜಲೇಬಿ ಹೆಂಗೆ ವ್ಯತ್ಯಾಸ ಮಾಡೋದಂತ. ಓಕೆ ಈಗ ಇಟ್ ಇಸ್ ಸೋ ಸಿಂಪಲ್. ಇಟ್ಸ್ ಸ್ವೀಟ್ ಆಲ್ಸೋ. ಇಟ್ಸ್ ವೆರಿ ಸ್ವೀಟ್. ಅಲ್ಲ, ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಇದೀವಿ. ನಿಜಕ್ಕೂ ಭಾಷೆ ಮೇಲಿನ ಪ್ರೇಮ ಗೊತ್ತಾಗ್ತಾ ಇದೆ ನಿಮ್ಮ ಮಾತಲ್ಲೇ. ಯಾವುದೇ ಹಂತದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಒತ್ತಡ ಅನ್ನುವಂಥದ್ದು ಈಗಿನ ಜೀವನ ಶೈಲಿಯ ಜೊತೆಗೆ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಒತ್ತಡ ಯಾವುದೇ ಜಾಬ್ ಇರ್ಲಿ, ಜಾಬ್ ಇಲ್ಲದೆ ಇರ್ಲಿ, ಹೆಚ್ಚು ಒತ್ತಡ. ಹೌದು. ಇದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಹೌದು ಅಲ್ವಾ? ಲಕಿಲಿ ನನಗೆ ಬಾಲ್ಯಕಾಲದಿಂದಲೇ ನನ್ನ ತಂದೆಯವರು ಯೋಗ ಅಭ್ಯಾಸ, ಮೆಡಿಟೇಷನ್ ಬಹಳ ಚಿಕ್ಕ ವಯಸ್ಸಲ್ಲಿ, ಐ ಥಿಂಕ್ 4 year 5 year ಇರಬಹುದು, ನನಗೆ ನೆನಪಿರೋದು. ಅವರು ಯೋಗ ಮಾಡ್ತಿದ್ರು, ನಮಗೂ ಯೋಗ ಮಾಡಿಸ್ತಿದ್ರು. ಯೋಗ ಜೊತೆಗೆ ಅವರು ನಮಗೆ ಮೆಡಿಟೇಷನ್ ಮತ್ತೆ ಆರ್ಯ ಸಮಾಜದವರು ಇರೋದ್ರಿಂದ ಅವರು ನಮಗೆ ಇದೆಲ್ಲ ಶ್ಲೋಕಗಳು ಎಲ್ಲ ಪ್ರಾರ್ಥನೆಗಳು ಹೇಳ್ತಿದ್ರು. ನಾವು ಹಿಂದೆ ಮಾಡ್ತಿದ್ವಿ. ಅಂದ್ರೆ ಅದೊಂದು ಅಭ್ಯಾಸ ಆಗ್ತಾ ಹೋಯ್ತು. ಇಟ್ ಇಸ್ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್ ನಾವು, ಅಲ್ವಾ? ಅದಾದ್ಮೇಲೆ ಅವ್ರು ನಮ್ಗೆ 10 ನಿಮಿಷ ಮೌನವಾಗಿ ಇರ್ಬೇಕು. ಅವಾಗ ನಮ್ಗೆ ಮೆಡಿಟೇಷನ್ ಅಂತ ಅರ್ಥ ಗೊತ್ತಿರ್ಲಿಲ್ಲ. ಬಟ್ ನೀವು ಮೌನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಕಣ್ಣನ್ನ ಮುಚ್ಕೊಂಡು ನಿನ್ನೆ ಏನೆಲ್ಲ ಆಯ್ತು ಅಂತ ಹೇಳಿ ರಿವೈಸ್ ಮಾಡಿ ಅಂತ. ಬೆಳಿಗ್ಗೆಯಿಂದ ಎದ್ದ ತಕ್ಷಣ ಏನೇನಾಯ್ತಂದ್ರೆ ಒಂದೊಂದೊಂದೊಂದೊಂದು ಪಾಯಿಂಟ್ಸ್ ಅನ್ನ ಮಾನಸಿಕವಾಗಿ ಜ್ಞಾಪಿಸ್ಕೊಂಡು ಯಾವುದು ಒಳ್ಳೇದಾಯ್ತು, ಯಾವುದು ಕೆಟ್ಟದೋಯ್ತು, ಆ ಕೆಟ್ಟದು ಹೋಯ್ತು, ಯಾಕೆ ಹೋಯ್ತು, ಅದನ್ನ ಮುಂದಕ್ಕೆ ಕೆಟ್ಟದಾಗಬಾರ್ದಂತೆ ಏನ್ ಮಾಡಬಹುದಾಗಿದೆ, ಈ ರೀತಿ 10 ನಿಮಿಷ ಅಷ್ಟೇ ನಮ್ ಕೆಲಸ ಕೊಡ್ತಿದ್ರು. ನಾವು 3 ಜನ ಅಣ್ಣ ತಮ್ಮಂದ್ರು. ನಾವು ಆ ಟೈಮ್ ನಿಜವಾಗಿ ದಟ್ ರಿಯಲ್ ಮೆಡಿಟೇಷನ್ ಹೇಳ್ತೀವಲ್ಲ ನಾವು, ಐ ಲರ್ನ್ ಆರ್ಟ್ ಆಫ್ ಮೆಡಿಟೇಷನ್. ಹೌದು. ಇವಾಗ ಕೂಡ ಸಪೋಸ್ ಏನೋ ಆಗ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಸಿಟ್ಟು ಬರಬಹುದು ಅಂತ ಒಂದು ಸನ್ನಿವೇಶ ಇರಬಹುದು. ಆ ಟೈಮ್ನಲ್ಲಿ ಉದ್ದಕ್ಕೆ ತಗೊಂಡು ಕಣ್ಣು ಮುಚ್ಕೊಂಡು ಯಾವುದೇ ಒಂದು ಇದ್ರ ಮೇಲೆ ಫೋಕಸ್ ಮಾಡಿ ಇಂಟರ್ನಲಿ, ಯಾವುದು ಯು ಕ್ಯಾನ್ ಥಿಂಕ್ ಅಬೌಟ್, ಹಿಂದಿಂದು ಥಿಂಕ್ ಮಾಡುವ, ಅಥವಾ ಏನು ಇವಾಗ ಅಂತೂ ಯೋಗಾಭ್ಯಾಸದಿಂದ ಸ್ಪೆಷಲಿ ಮೆಡಿಟೇಷನ್ ಅಲ್ಲಿ ನೀವು ಏನೋ ಥಿಂಕ್ ಮಾಡಬೇಕಾಗಿಲ್ಲ, ಏನೂ ಥಿಂಕ್ ಮಾಡಬೇಕು. ಜಸ್ಟ್ ಉಸಿರಾಟವನ್ನ ಬರ್ತಾ ಹೋಗ್ತಾ ನೋಡಬೇಕು, ಸ್ವಲ್ಪ ಹೋಲ್ಡ್ ಮಾಡಬೇಕು. ಎನಿಬಡಿ ಐ ಕ್ಯಾನ್ ಚಾಲೆಂಜ್ ಯು. ನೀವು 3 ಅಥವಾ 4 ಈ ಉಸಿರಾಟಗಳನ್ನು ನಾವು ಲಾಂಗ್ ಆಗಿ ತಗೊಂಡು ಹಿಡ್ಕೊಂಡು ಸ್ಲೋ ಆಗಿ ಬಿಡಬೇಕು ಅಂದ್ರೆ ಆ ಒತ್ತಡ ಹೋಗೇ ಬಿಡುತ್ತಲ್ಲ. ಕಾಲ ಎಷ್ಟೇ ಬದಲಾದ್ರೂ ಗಂಡು ಹೆಣ್ಣಿನ ನಡುವೆ ಸಾಕಷ್ಟು ಸಮಾನತೆ ಅನ್ನೋದನ್ನ ಹೇಳಿದ್ರು ಕೂಡ ಒಂದು ಫೈನ್ ಲೈನ್. ಉದಾಹರಣೆಗೆ ನೀವು ಉನ್ನತ ಹುದ್ದೆಯಲ್ಲಿ ಇರ್ತೀರಿ, ನಿಮ್ಮ ಕೈ ಕೆಳಗೆ ಎಷ್ಟೋ ಜನ ಪುರುಷ ಅಧಿಕಾರಿಗಳು ಇರ್ತಾರೆ. ಸೊ ಈಗ ಮಹಿಳಾ ಅಧಿಕಾರಿಗಳು ಆಗಬೇಕು ಅನ್ನೋರಿಗೆ ಯಾವ ರೀತಿ ಮೈಂಡ್ ಸೆಟ್ ರೆಡಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು? ಮೊದಲನೇದಾಗಿ ಈ ತಾರತಮ್ಯ ಇದೆಯಲ್ಲ, ನಾನು ಮಹಿಳಾ ಅಧಿಕಾರಿ ಆಗಿದ್ದೀನಿ, ನಾನು ಮೈನಾರಿಟಿಯಲ್ಲಿ ಇರ್ತೀನಿ ಅಂತ ಹೇಳಿ ತಲೆನ್ ತೆಗೆದುಹಾಕ್ಬಿಡ್ಬೇಕು. ಉಳ್ದವ್ರು ಆಲ್ರೆಡಿ ನಾವೇ ಸಮಾನವಾಗಿ ನಮ್ಮನ್ನ ನೋಡ್ತಾ ಇದ್ರೆ ಉಳ್ದವ್ರು ಹೆಂಗ್ ನೋಡ್ತಾರೆ? ಸೊ ಫಸ್ಟ್ ನೀವು ಬಿ ಕಂಫರ್ಟೇಬಲ್. ಐ ಆಮ್ ಅ ಹ್ಯೂಮನ್ ಬೀಯಿಂಗ್ ಫಸ್ಟ್ ಅಷ್ಟೇ ಅಲ್ವಾ? ನೀವು ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಿರೋ ಉಳ್ದವರು ನಿಮ್ಮನ್ನ ಹಾಗೆ ಟ್ರೀಟ್ ಮಾಡ್ತಾರೆ. ಯು ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಯು ಹ್ಯಾವ್ ನೋ ಕಾಂಪ್ಲೆಕ್ಸ್ ದಟ್ ನೀವು ಒಬ್ಳೆ, ನೀವು ಇದು ಫುಲ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಾವು ಕಡಿಮೆ ಮಾಡಿಲ್ಲ ಅಂದ್ರೆ ನಮ್ಮ ಎದುರಿಗೆ ಇರುವವರು ಕೂಡ ಅಷ್ಟೇ ಕಾನ್ಫಿಡೆನ್ಸ್ ನಮಗೆ ಅಷ್ಟೇ ರೆಸ್ಪೆಕ್ಟ್ ಇಂದ ನಮಗೆ ಡೀಲ್ ಮಾಡ್ತಾರೆ. ಆವಾಗ ಈ ಪ್ರಾಬ್ಲಮೇ ಬರುತ್ತೆ. ಹೌದು ಹೌದು ಮ್ಯಾಮ್. ಈಗ ನಾವು ಬರೋದಾದ್ರೆ, ಯಾಕೆಂದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಸಮಯ ಬೇಕು. ಅಂದ್ರೆ ಅಷ್ಟು ಅಚೀವ್ಮೆಂಟ್ಸ್ ಇದೆ, ಅಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀರಾ. ಈಗ ಪ್ರಸ್ತುತ ಯೋಜನಾ ಇಲಾಖೆಯಲ್ಲಿದ್ದೀರಾ. ಅಂದ್ರೆ ಇವಾಗಿನ ಪ್ರಸ್ತುತ ಸಿಚುಯೇಷನ್ಸ್ ಅಲ್ಲಿ, ಸಿನಾರಿಯೋದಲ್ಲಿ ಏನೆಲ್ಲ ಅಂದ್ರೆ ಕೆಲಸಗಳು ನಡೀತಾ ಇದೆ, ಏನೆಲ್ಲ ಪ್ಲಾನಿಂಗ್ಸ್ ಇದೆ ಮ್ಯಾಮ್? ತುಂಬಾ ಒಂದೇ ಒಂದು ಪ್ಲಾನ್ ಬಗ್ಗೆ ಹೇಳ್ತೀನಿ. ಯೋಜನೆ ಅಂದ್ರೆ ನಮ್ಮ ಯುನೈಟೆಡ್ ನೇಷನ್ಸ್ ಬಗ್ಗೆ ನೀವು ಕೇಳಿದ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೇಳ್ತೀವಲ್ಲ, ಪ್ರಪಂಚ ಒಂದು ಸಿಂಗಲ್ ಗ್ರಾಮ ಅಂತ ಇಟ್ಕೊಂಡು, ಸೊ ಸುಸ್ಥಿರ ಅಭಿವೃದ್ಧಿ ಗುರಿಗಳು 2030 ಅಂತ ಒಂದು ಗುರಿ 193 ದೇಶಗಳಿಗೆ ಇದು ಕೊಟ್ಟಾಗಿದೆ ಸಂಯುಕ್ತ ರಾಷ್ಟ್ರದಿಂದ. ಆ ಗುರಿಗಳನ್ನ ಮುಂದಿನ 10 ವರ್ಷದಲ್ಲಿ ಸಮಯಬದ್ಧವಾಗಿ ಹಾಗೂ ಗುಣಾತ್ಮಕವಾಗಿ ಎಲ್ಲಾ ಇಲಾಖೆ ಸೇರಿ
ನಾವು ಸಾಧಿಸಬೇಕು ಅಂತ ಹೇಳಿ ಆ ಕೆಲಸ ಇವತ್ತು ನನ್ನ ಪಾಲಲ್ಲಿ. ಗ್ರೇಟ್ ಮ್ಯಾಮ್. ಇದ್ರ ಜೊತೆಗೆ ನಮಗೆ ಬೆಂಗಳೂರು ಅಥವಾ ಯಾವುದೇ ನಗರಗಳಿಗೆ ಹೋದ್ರೆ ಇವತ್ತು ದೊಡ್ಡ ಸಮಸ್ಯೆಯಾಗಿ ನಿಂತಿರೋದು ಪ್ಲಾಸ್ಟಿಕ್ ಕಸ. ಎಸ್, ಅಂದ್ರೆ ಒಂದ್ ಕಡೆ ಕಸ, ಇನ್ನೊಂದ್ ಕಡೆ ಪ್ಲಾಸ್ಟಿಕ್ ಅನ್ನೋದು ಒಂಥರ ಎಲ್ಲಾ ರೀತಿ, ಅಂದ್ರೆ ಜೀವಿಗಳಿಗೆ, ಅದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ. ಅಂದ್ರೆ ಇದ್ರ ಬಗ್ಗೆ ಕೂಡ ಒಂದು ದೊಡ್ಡ ಅಭಿಯಾನದ ಜೊತೆಗೆ ನೀವೊಂದು ಕಾರ್ಯಕ್ರಮದಲ್ಲಿ ಒಂದು ಓತ್ ತಗೊಂಡ್ರಿ, ತುಂಬಾ ಎಲ್ಲರಿಗೂ ಒಂದು ಒಳ್ಳೆ ರೀತಿಯ ಸಂದೇಶ ಕೊಟ್ಟು ಬದಲಾಯಿಸಬೇಕು ಅನ್ನೋ ರೀತಿಯಲ್ಲಿ. ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಈ ನಿಟ್ಟಿನಲ್ಲಿ ಕೆಲಸಗಳು ಹೇಗೆ ನಡೆದಿದೆ ಹೇಳಿ? ನಾನು ಯುವ ಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೂಡ ಪ್ರಭಾರದಲ್ಲಿ ಇದ್ದೀನಿ. ಅಕ್ಟೋಬರ್ 1 ಮತ್ತು 31 ಒಂದು ಕ್ಲೀನ್ ಇಂಡಿಯಾ ಕ್ಯಾಂಪೇನ್, ಸ್ವಚ್ಛ ಭಾರತ ಕ್ಯಾಂಪೇನ್ ಅನ್ನ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಇಡೀ ದೇಶದಲ್ಲಿ ಇದೊಂದು ಕ್ಯಾಂಪೇನ್ ಆಗ್ತಾ ಇದೆ. ನಮ್ಮ ಸ್ವಯಂ ಸೇವಕರು, ನೆಹರು ಯುವ ಕೇಂದ್ರ ಮತ್ತು NSS ಸ್ವಯಂ ಸೇವಕರು, ಎಲ್ಲ ಯುವಕರು ಎಲ್ಲರೂ ಸೇರಿ ಸುಮಾರು 75 ಲಕ್ಷ ಮೆಟ್ರಿಕ್ ಟನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಸಂಗ್ರಹಣೆ ಮಾಡಿ, ಕೈಯಿಂದ ಹಿಡಿದು ಸಂಗ್ರಹಣೆ ಮಾಡಿ ನಿರ್ಮೂಲನೆ ಮಾಡ್ತಾ ಇದ್ದಾರೆ. ನಾನು ಈ ಮಾಧ್ಯಮದಿಂದ ಒಂದು ಮನವಿ ನಮ್ಮ ಎಲ್ಲ ನಾಗರಿಕರಿಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ಮಕ್ಕಳು ಇವತ್ತು ಒಂದು ಮಾದರಿಯಾಗಿ ನಮ್ಮ ಸಮಾಜವನ್ನ ಆರೋಗ್ಯಕರವಾಗಿ ಹಾಗೂ ಸ್ವಚ್ಛವಾಗಿ ಮಾಡ್ತಾ ಇದ್ದಾರೆ, ತಮ್ಮ ಕಣ್ಮುಂದೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಕಾಪಾಡ್ಕೊಳ್ಳಿ. ದಯವಿಟ್ಟು ಈ ಪ್ಲಾಸ್ಟಿಕ್ ಗಳನ್ನ ಚೆಲ್ಲೋದು, ಬಿಸಾಡೋದು, ನಮ್ಮ ವಿಂಗಡಣೆ, ಕಸವನ್ನ ವಿಂಗಡಣೆ ಮಾಡದೆ, ಹಸಿ ಕಸ ಒಣ ಕಸನ ವಿಂಗಡಣೆ ಮಾಡದೆ ನಾವು ಬೇಜವಾಬ್ದಾರಿಯಿಂದ ಒಂದು ದಾರಿ ಪಕ್ಕದಲ್ಲಿ ಅಥವಾ ನದಿಯಲ್ಲಿ ಅಥವಾ ಎಲ್ಲ ಚರಂಡಿಯಲ್ಲಿ ಬಿಸಾಕೋದು, ದಯವಿಟ್ಟು ಅದನ್ನ ಮಾಡಬೇಡಿ. ಇದಕ್ಕಿಂತ ದೊಡ್ಡ ಅಪರಾಧ ಇಲ್ಲ. ಮುಂದೆ ನೀವು ಜೀವಂತಿರಬೇಕು, ಬದುಕಬೇಕು, ಒಳ್ಳೆ ಗುಣಾತ್ಮಕವಾಗಿ ಎಲ್ಲರಿಗೆ ಬದುಕಬೇಕು ಅಂತ ಅಂದಾಗ ನಾವು ಸ್ವಚ್ಛತೆಯನ್ನ ಕಾಪಾಡುವಂತ, ಅಗೇನ್ ಇದು ಸಮಾಜದ ಜವಾಬ್ದಾರಿ, ಸರ್ಕಾರದ ಮಾತ್ರ ಅಲ್ಲ. ಎಲ್ಲರೂ ನಮ್ಮ ಜವಾಬ್ದಾರಿಯಾಗಿ ಇದ್ಕೊಂಡು, ಇದೇನ್ ದೊಡ್ಡ ಕೆಲಸ ಇಲ್ಲ, ಇದ್ರ ಏನ್ ಖರ್ಚು ಇಲ್ಲ, ಮನಸ್ಸಿನ ಬದಲಾವಣೆ ಅಷ್ಟೇ, ಮನೋಭಾವ ಅಷ್ಟೇ. ದಯವಿಟ್ಟು ಈ ಮನೋಭಾವ ಬದಲಾವಣೆ ಮಾಡಿ, ಲಕ್ಷಾಂತರ ನಮ್ಮ ಮಕ್ಕಳು ಮಾಡಿರುವ ಈ ಒಂದು ನಿಸ್ವಾರ್ಥ ಸಮಾಜ ಸೇವೆಗೆ ನಿಮ್ಮ ಎಲ್ಲರ ಒಂದು ಆಶೀರ್ವಾದ ಇರಲಿ. ನಮ್ಮ ಭಾರತ, ನಮ್ಮ ಕರ್ನಾಟಕ, ನಮ್ಮ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ನಗರ ಗ್ರಾಮ ಸ್ವಚ್ಛವಾಗಿ ಇರಲಿ. ನೀವು ಕೂಡ ಯಾವತ್ತೂ ಆರೋಗ್ಯಕರವಾಗಿ ಇರಲಿ ಅಂತ ನಾನು ಆಶಿಸುತ್ತೇನೆ. ನಿಮ್ಮ ಕಡೆಯ ಮಾತುಗಳು, ಅಂದ್ರೆ ಈಗ IAS ಆಗಬೇಕು ಅಂತ ಇರೋರೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಇದು ಒಂದು ಬಹಳ ಉತ್ತಮವಾದಂಥ ವೇದಿಕೆ. ನಾವು ಯಾವಾಗಲೂ ಚಂದನ, ದೂರದರ್ಶನ ಒಂದು ಲಕ್ಷಾಂತರ ಕೋಟ್ಯಾಂತರ ಜನರ ಜೊತೆಗೆ ನಮಗೆ ಒಂದು ನೇರವಾಗಿ ಸಂವಾದ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನಾನು ನಿಮ್ಮ ಎಲ್ಲರಿಗೆ ಋಣಿಯಾಗಿರ್ತೀನಿ. ನಮ್ಮ ಎಲ್ಲ ವೀಕ್ಷಕರಿಗೆ ನಂದು ಇದೇ ಒಂದು ಸಣ್ಣ ಮಾತು, ಸರ್ಕಾರ ಅಂದರೆ ನಿಮ್ಮದೇ ಒಂದು ಅಂಗ, ನಿಮ್ಮದೇ ಒಂದು ಭಾಗ. ನಮ್ಮ ಜೊತೆಗೆ ಕೈ ಜೋಡಿಸಿ ತಮ್ಮ ಸಲಹೆಗಳು ಯಾವಾಗಲೂ ನಮಗೆ ಬಹಳ ಒಂದು ಒಳ್ಳೆ, ಯಾವಾಗಲೂ ನಾವು ವೆಲ್ಕಮ್ ಮಾಡ್ತೀವಿ. ಎಲ್ಲರೂ ಸೇರಿ ಬನ್ನಿ, ನಮ್ಮ ದೇಶನ್ನ, ನಮ್ಮ ರಾಜ್ಯನ್ನ ಮುಂಚೂಣಿಗೆ ಕರ್ಕೊಂಡು ಹೋಗೋಣ. ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಇದು ಆಗೋದೇ ಇಲ್ಲ. ಆದರೆ ನೀವೆಲ್ಲರೂ ಸಹಕಾರ ಕೊಡ್ತೀರಂತೂ ನನಗೆ ವಿಶ್ವಾಸ ಇದೆ. ಧನ್ಯವಾದ. ವಾರದ ಅತಿಥಿ, ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಮ ಇಡೀ ಬದುಕಿನ, ಅಂದರೆ ಆಡಳಿತದ ಸೇವೆಯಲ್ಲಿ ಮಾಡಿದಂಥ ಒಂದಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ನಮ್ಮ ವೀಕ್ಷಕರ ಜೊತೆಗೆ. ಹಾಗಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ವಾರದ ಅತಿಥಿ ಅಂದಾಕ್ಷಣ ಕೂತು ಒಂದಷ್ಟೊತ್ತು ಅವರ ಮಾತುಗಳನ್ನು ಕೇಳಿಬಿಡೋದು ಅಥವಾ ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಬರೀ ಅದಷ್ಟು ಮಾತ್ರನ ಅಲ್ಲ, ಆದರೆ ಅವರ ಬದುಕಿನಲ್ಲಾದಂಥ ಘಟನೆಗಳನ್ನು ನಾವು ಕೇಳಿ ನಮ್ಮ ಬದುಕಿನಲ್ಲಿ ಏನಾದರೂ ನಮಗಿಷ್ಟಪಟ್ಟಂಥ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಸ್ಫೂರ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶ ಮಾತ್ರ ಸತ್ಯ. ಹೌದಲ್ವಾ ಶ್ವೇತಾ? ಖಂಡಿತವಾಗ್ಲೂ ಶ್ರೀನಿವಾಸ್, ನಿಜವಾಗ್ಲೂ. ಹೀಗೆ ಹೇಳ್ತಾ ನಿಮಗೆ ಕೂಡ ಅಂತ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.